ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಶಾಲಿನಿ. ವಾರ್ತೆಗಳ ವಿವರ. ಮೊದಲನೇದಾಗಿ ವೀಕ್ಷಕರೇ, ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ರಾತ್ರೋರಾತ್ರಿ ದೇಗುಲ ತೆರವಿಗೆ ಮುಂದಾಗಿದೆ ಮಹಾನಗರ ಪಾಲಿಕೆ. ಈ ಕುರಿತ ಮಾಹಿತಿ ಲಭ್ಯ ಆಗ್ತಾ ಇದೆ, ನೋಡೋಣ ಬನ್ನಿ. ರಾತ್ರೋರಾತ್ರಿ ದೇಗುಲ ತೆರವು ಮಾಡಿದೆ ಮಹಾನಗರ ಪಾಲಿಕೆ. ತುಮಕೂರು ಮಹಾನಗರ ಪಾಲಿಕೆಯಿಂದ ದೇವಸ್ಥಾನವನ್ನ ತೆರವು ಮಾಡಲಾಗಿದೆ. ನಗರದಲ್ಲಿದ್ದಂತಹ ಹಳೆ ಮಾರುಕಟ್ಟೆ ಬಳಿ ಒಂದು ಗಣೇಶನ ದೇವಸ್ಥಾನ ಇತ್ತು. ಬಹುಶಃ ವೀಕ್ಷಕರು ನೀವೆಲ್ಲರಿಗೂ ಕೂಡ ಆ ದೇವಸ್ಥಾನವನ್ನ ನೋಡಿರ್ತೀರಾ, ಅದರ ಬಗ್ಗೆ ನಿಮ್ಗೂ ಕೂಡ ಮಾಹಿತಿ ಇರುತ್ತೆ. ಆ ದೇವಸ್ಥಾನದ ಬಗ್ಗೆ ಮಾರುಕಟ್ಟೆಯ ಮಧ್ಯಭಾಗದಲ್ಲಿದ್ದಂತಹ ಒಂದು ಗಣೇಶನ ದೇವಸ್ಥಾನ ಅದು ನಿನ್ನೆ ರಾತ್ರಿ ದೇಗುಲದ ತೆರವು ನಡೆದಿದೆ. ಈ ಸಂದರ್ಭದಲ್ಲಿ ಬಜರಂಗ ದಳದ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಸ್ಪಾಟ್ಗೆ. ಅವರು ಕೂಡ ಭೇಟಿ ನೀಡಿದ್ರು. ಯಾಕೆ ರಾತ್ರೋರಾತ್ರಿ ದೇಗುಲವನ್ನ ತೆರವು ಮಾಡ್ತಾ ಇದ್ದೀರಾ ಅಂತ ಅವರು ಪ್ರಶ್ನೆಯನ್ನ ಮಾಡಿದ್ರು. ಹಿಂದೂ ಪರ ಸಂಘಟನೆಗಳು ಸ್ಥಳಕ್ಕೆ ಬರೋ ಮುಂಚೆನೆ ದೇವಸ್ಥಾನದ ಮೇಲ್ಭಾಗವನ್ನ ತೆರವುಗೊಳಿಸಿದ್ದಾಗಿತ್ತು. ಇನ್ನು ಇವತ್ತು ಬೆಳಗ್ಗೆ ಮೂರ್ತಿಯನ್ನ ಅಂದ್ರೆ ಅಲ್ಲಿದ್ದಂತಹ ಗಣೇಶನ ವಿಗ್ರಹವನ್ನ ಮಹಾನಗರ ಪಾಲಿಕೆ ತೆರವುಗೊಳಿಸಿದೆ. ದೇವಸ್ಥಾನದ ಧ್ವಂಸ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣ ಕೂಡ ಸ್ಥಳಕ್ಕೆ ದೌಡಾಯಿಸಿದ್ರು ಮತ್ತು ಅಲ್ಲಿ ಸಾಕಷ್ಟು ವಿರೋಧ ಇತ್ತು ದೇವಾಲಯದ ತೆರವನ್ನ ಮಾಡಬಾರದು ಅನ್ನೋ ಕಾರಣಕ್ಕೆ. ಸೊ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ರು ಇಂದು ಮುಂಜಾನೆನೆ. ಸೊ ಒಂದು ವಿಷಯ ಇಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇರೋದೇನಂತಂದ್ರೆ, ಯಾಕೆ ರಾತ್ರೋರಾತ್ರಿ ದೇಗುಲವನ್ನ ತೆರವು ಮಾಡ್ಲಿಕ್ಕೆ ಮುಂದಾದ್ರು ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ. ಎಸ್, ನೀವು ಕೂಡ ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ದೇವಾಲಯದ ಕಟ್ಟಡಗಳು ನೆಲಕ್ಕುರುಳಿರೋ ದೃಶ್ಯವನ್ನ ನೀವು ಕೂಡ ನೋಡ್ತಾ ಇದ್ದೀರಾ ವೀಕ್ಷಕರೇ. ನಗರದ ಹಳೆ ಶ್ರೀ ಸಿದ್ಧಿವಿನಾಯಕ ಹಣ್ಣು ಮತ್ತು ತರಕಾರಿ ಮಾರುಕಟ್ಟೆ ಪ್ರದೇಶದಲ್ಲಿ ಗಣೇಶ ದೇವಸ್ಥಾನವನ್ನ ನಿರ್ಮಿಸಲಾಗಿತ್ತು. ಸೊ ಅಲ್ಲಿದ್ದಂತಹ ಮಾರ್ಕೆಟ್ ನ ವರ್ತಕರಾಗಿರಬಹುದು ಅಥವಾ ಇತರೆ ನಾಗರಿಕರಾಗಿರಬಹುದು ಪೂಜೆಯನ್ನ ಸಲ್ಲಿಸ್ತಾ ಇದ್ರು ಅಲ್ಲಿ. ಆದ್ರೆ ಮಹಾನಗರ ಪಾಲಿಕೆ ರಾತ್ರೋರಾತ್ರಿ ಈ ದೇವಾಲಯವನ್ನ ತೆರವು ಮಾಡೋಕೆ ಮುಂದಾಗಿದ್ದಾಗ ನಗರದ ಬಜರಂಗ ದಳ ಹಾಗೆ ವಿಎಚ್ಪಿ ಕಾರ್ಯಕರ್ತರು ಅದನ್ನ ತಡಿಲಿಕ್ಕೆ ಮುಂದಾಗ್ತಾರೆ. ಆದ್ರೂ ಕೂಡ ಜೆಸಿಬಿಯಿಂದ ದೇವಸ್ಥಾನದ ಮೇಲ್ಭಾಗವನ್ನ ತೆರವುಗೊಳಿಸಲಾಗುತ್ತೆ ಅಷ್ಟೊತ್ತಿನಲ್ಲಿ. ಇನ್ನು ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗುತ್ತೆ. ಈ ಜಾಗದಲ್ಲಿದ್ದಂತಹ ಒಂದು ಮಾರುಕಟ್ಟೆ ಏನಿರುತ್ತೆ ಅದನ್ನ ಅಂತರಸ್ನಳ್ಳಿಗೆ ಅಂದ್ರೆ ಶಿರಾಗೇಟ್ ಸಮೀಪ ಇರುವಂತಹ ಅಂತರಸ್ನಳ್ಳಿಯ ಒಂದು ದಾರಿ ಏನಿದೆ, ಶಿರಾಗೇಟ್ ಇಂದ ಅಂತರಸ್ನಳ್ಳಿ ಹೋಗುವಂತ ರೂಟ್ ಅಲ್ಲಿ ಮಾರುಕಟ್ಟೆಯನ್ನ ಹೊಸದಾಗಿ ನೂತನ ಮಾರುಕಟ್ಟೆಯನ್ನ ನಿರ್ಮಾಣ ಮಾಡಿ ಅಲ್ಲಿಗೆ ಸ್ಥಳಾಂತರಗೊಳಿಸಿದ್ದಾರೆ ಕಂಪ್ಲೀಟ್ ವ್ಯವಹಾರವನ್ನ. ಇನ್ನು ಈ ಜಾಗವನ್ನ ಸದ್ಯ ಹಳೆ ಮಾರುಕಟ್ಟೆ ಜಾಗವನ್ನ ಜಿಲ್ಲಾಡಳಿತ ತನ್ನ ವಶಕ್ಕೆ ತೆಗೆದುಕೊಂಡಿದೆ. ಇದರ ಹಿನ್ನೆಲೆಯಲ್ಲಿ ಗಣೇಶ ದೇವಸ್ಥಾನವನ್ನ ತೆರವುಗೊಳಿಸೋಕೆ ಪಾಲಿಕೆ ಆಯುಕ್ತರಾಗಿರುವಂತಹ ರೇಣುಕಾ ಮುಂದಾಗಿದ್ದಾರೆ. ಜೊತೆಗೆ ಅಧಿಕಾರಿಗಳನ್ನ ಸ್ಥಳಕ್ಕೆ ದೌಡಾಯಿಸಿದ್ರು. ಆ ಸಂದರ್ಭದಲ್ಲಿ ತೆರವು ಮಾಡಬೇಕು ಅಂತ ರಾತ್ರೋರಾತ್ರಿ ಈ ಒಂದು ಕೆಲಸಕ್ಕೆ ಮುಂದಾಗಿರ್ತಾರೆ. ಇನ್ನು ಮಾಜಿ ಸಚಿವ ಸೊಗಡು ಶಿವಣ್ಣ ತರಾಟೆಗೆ ತೆಗೆದುಕೊಂಡ್ರು ರೇಣುಕಾ ಅವರೆಲ್ಲ. ಇದೆಲ್ಲ ಘಟನೆಗಳು ತಿಳಿದುಕೊಂಡಾಗ ಎಲ್ಲರೂ ಕೂಡ ಸ್ಥಳದಿಂದ ಹೋಗಿದ್ದಾರೆ. ಅಂದ್ರೆ ಫೋನ್ ಮಾಡಿ ಹೇಳ್ತಾರೆ, ಏನ್ ಮಾಡ್ತಾ ಇದ್ದೀರಾ, ಯಾಕೆ ಈ ತರ ಆಗ್ತಾ ಇದೆ ಅಂದಿದ ತಕ್ಷಣ ಅಲ್ಲಿ ಅರ್ಧಕ್ಕೆ ಬಿಟ್ಟು ಅಲ್ಲಿಂದ ತೆರಳ್ತಾರೆ. ಆ ಸಂದರ್ಭದಲ್ಲಿ ಬೆಳಗ್ಗೆ ಬಂದು ನೋಡೋಷ್ಟರಲ್ಲಿ ದೇವಸ್ಥಾನದ ಗರ್ಭಗುಡಿಯಲ್ಲಿದ್ದಂತ ದೇವರನ್ನ ತೆರವು ಮಾಡಿದ್ದಾರೆ. ಅಂದ್ರೆ ಪುನಃ ಒಂದ್ ಸರ್ತಿ ಮಧ್ಯರಾತ್ರಿ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಅನೇಕ ಸಂಘಟನೆಗಳು ಮತ್ತು ಸೊಗಡು ಶಿವಣ್ಣ ಅವರು ಕೂಡ ಕರೆ ಮಾಡಿ ಕೇಳ್ತಾರೆ, ಯಾಕೆ ರಾತ್ರೋರಾತ್ರಿ ಈ ಕಾರ್ಯಾಚರಣೆ ಮಾಡ್ತಾ ಇದ್ದೀರಾ ಅಂತ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಅಧಿಕಾರಿಗಳು ಆ ಕ್ಷಣಕ್ಕೆ ಅಲ್ಲಿಂದ ದೌಡಾಯಿಸ್ತಾರೆ. ಆದ್ರೆ ಪುನಃ ಬೆಳಗ್ಗೆ ನೋಡೋಷ್ಟೊತ್ತಿಗೆ ಅಲ್ಲಿದ್ದಂತಹ ಗರ್ಭಗುಡಿಯ ಮೂರ್ತಿಯೇ ಇರೋಲ್ಲ. ಆ ಮಧ್ಯದಲ್ಲಿ ಮತ್ತೊಂದು ಸರ್ತಿ ಬಂದು ಮೂರ್ತಿಯನ್ನ ತೆರವುಗೊಳಿಸಿದ್ದಾರೆ. ಆ ಥರ ಸ್ಥಿತಿ ಒಳಗೆ ಇವತ್ತು ನಮ್ಮ ಸಿದ್ಧಿವಿನಾಯಕ ದೇವಸ್ಥಾನದ ಹಣೆ ಬರನ ಇಲ್ಲಿರ್ತಕ್ಕಂಥ ಕಮಿಷನರು ಅವರ ಅನುಯಾಯಿಗಳು ರಾತ್ರಿ ಏಕಾಏಕಿ ಐನೂರಿಗೆ ಪುರೋಹಿತರಿಗೆ ಬಂದು ಪೂಜೆ ಮಾಡಿಕೊಡು ಅಂತ ಹೇಳಿಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಹೊಡೆದವ್ರೆ. ಅವರಿಗೆ ಭಯ ಹುಟ್ಟಿಸಿ ಇದೆಲ್ಲದಕ್ಕಿಂತ ಮಿಗಿಲಾಗಿ ನೀವೆಲ್ಲ ಇಲ್ಲಿ ನೋಡ್ತಿದ್ದೀರ ತಾವು. ಏಕೆಂದರೆ ಮಾಧ್ಯಮಿಕರು ಇವತ್ತು ಸಮಾಜ ಅದರೊಳಗೆ ಉಳಿಬೇಕಾಗ್ತೈತೆ. ಕಾರ್ಡ್ ನೋಡಿದ್ರಲ್ಲ, ಈ ಕಾರ್ಡ್ನ ರಿಪೇರಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಇದೆಲ್ಲದಕ್ಕಿಂತ ಮಿಗಿಲಾಗಿ ಇದು ಯಾವ ಸ್ವತ್ತು ಏನು ಸ್ವತ್ತು ಹೆಂಗೆ ಯಾರಿಗೂ ಹೇಳಿಲ್ಲ. ಹೇಳಿದಲ್ಲ ಏಕಾಏಕಿ ಬಂದು ರಾತ್ರಿ ಒಡೆಯಂಥದ್ದು. ಈಗ ಅವ್ರದ್ದೇ ಸುತ್ತಾಗಿದ್ರೆ ರಾತ್ರಿ ಹೊತ್ತು ಒಡೆಯಂಥದ್ದು ಏನಿತ್ತು?
ಇಲ್ಲ ಯಾರನ್ನ ಅದಕ್ಕೇನ ತೊಂದರೆ ಮಾಡಿದ್ರ? ಏನೂ ಇಲ್ಲ. ಈಗ ನೋಡಿದ್ರಲ್ಲ ತಾವೆಲ್ಲನ ಎಲ್ಲಿ ಗೋಪುರದ್ದು ಯಾವ ವಿಗ್ರಹಗಳವೆ, ಕೈ ಕಾಲು ಕುತ್ತಿಗೆ ಎಲ್ಲವನ್ನು ತೆಗೆದಾಕ್ಬಿಟ್ಟವ್ರೆ. ಅಷ್ಟೊತ್ತಿಗೆ ನನಗೆ ಫೋನ್ ಮಾಡಿರು ಯಾರೋ ನಮ್ಮ ಹುಡುಗರುಗಳು. ನಾನು ಬರ್ತೀನಿ ತಡೆಯಮ್ಮ, ಅದನ್ನೆಲ್ಲ ಇದು ಮಾಡೋಕೆ ಹೋಗ್ಬೇಡ ಅನ್ನೋ ಅಷ್ಟೊತ್ತಿಗೆ ಪೂರ ಮುಗಿಸ್ಬಿಟ್ಟು ಗರ್ಭಗುಡಿ ಒಂದು ಬಿಟ್ಟವ್ರೆ. ಗರ್ಭಗುಡಿ ಬಿಡೋಕೆ ಅದನ್ನು ಯಾವುದೋ ಗಣೇಶನ ಅಲ್ಲಾಡ್ಸವ್ರೆ. ಅಲ್ಲಾಡಿಲ್ಲ ಗಣೇಶ, ಅಷ್ಟೊತ್ತಿಗೆ ಬಿಟ್ಟು ಓಡೋಗ್ಬಿಟ್ಟವ್ರೆ. ನೀವೆಲ್ಲ ಇದನ್ನು ನೋಡಿದ್ರ? ಇದು ತುಮಕೂರಿನೊಳಗೆ ಸ್ವತಂತ್ರ ಬಂದ ಮೇಲೆ ಇದೇನು ಎಲ್ಲಿದ್ದೀವಿ ನಾವು? ಇನ್ನು ಪಾಕಿಸ್ತಾನದಾಗಿದ್ದೀವಾ? ಇಲ್ಲ ಇದರಿಗೆ ಬಾಂಗ್ಲಾದಾಗಿದ್ದೀವಾ? ಈ ಥರ ಆದಾಗ ನಾವು ಗತಿ ಏನಾಗುತ್ತೆ? ಸಮಾಜದ ಗತಿ. ಒಂದು ಸರ್ಕಾರ, ಒಂದು ಕಾರ್ಪೊರೇಷನ್ಗೆ ಇರ್ತಕ್ಕಂಥದ್ದು ಇದನ್ನಾದರೆ ನಾವು ಸರ್ಕಾರ ಐತೆ ಇಲ್ಲ ಇದೈತೆ ಅಂತ ಯಾರನ್ನು ಕೇಳೋಣ? ನಾನೀಗ ರಾತ್ರಿ DC ಫೋನ್ ಮಾಡಿದೆ, DC ಎತ್ಕೊಳ್ಳಿಲ್ಲ. ಅದಾದಮೇಲೆ ನಾನೇ ಬಂದೆ, DSPಗೆ ಫೋನ್ ಮಾಡ್ಕೊಂಡು ಬರಲಿಲ್ಲ. ಅವರು ಬಂದರು, ಎಲ್ಲ ನೋಡ್ಕೊಂಡು ಹೋಗವ್ರೆ. ಅಷ್ಟೊತ್ತಿಗೆ ಇವರೆಲ್ಲ ಖಾಲಿ ಮಾಡಿಬಿಟ್ಟಿದ್ರು. ಈಗ ನಾನು ಬೆಳಗ್ಗೆ ಯಾರೋ ಜಿಲ್ಲಾ ಮಂತ್ರಿಗೆ ಹೇಳಿದೆ, ಏನಪ್ಪ ತುಮಕೂರು ಇರಬೇಕೋ ಇಲ್ಲ ಏನಾಗಬೇಕು? ಗಲ್ಲಿ ಒಳಗೆ ರೋಡ್ ಒಳಗೆ ಇರ್ತಕ್ಕಂಥ ದೇವಸ್ಥಾನಗಳಿರ್ಬೋದು, ಇಲ್ಲಿರ್ಬೋದು, ಬರೀ ಅವ್ರನ್ನ ಚೆಚ್ಚಿ ಬಿಸಾಕ್ತಾವ್ರೆ. ಇದಾಯಿತು. ಅಲ್ಲಿ ಒಂದು ಇದನ್ನು ಯಾವುದೋ ಹನುಮಂತಪುರದಾಗ ಒಂದು ಮಾಡಲಿ, ಕೋರ್ಟ್ ಇರ್ಬೇಕಾ ಇಲ್ಲ ಇನ್ನೊಂದು ಇರ್ಬೇಕಾ, ಆರ್ಡರ್ಸ್ ಕೊಟ್ಟವ್ರ, ಏನು ಮಾಡಬೇಕು ಮಾಡಲಿ. ಅದ್ರ ಬಗ್ಗೆ ಸಂಪ್ರದಾಯ ಪ್ರಕಾರ ಮಾಡಬೇಕಲ್ಲ. ಕೇಳ್ದೆ ಹಿಂಗೆ ಭಿಕಾರಿ ಥರ ಬಿಸಾಕ್ಬಿಟ್ರೆ ನಾಳೆ ದಿವಸ ಸಮಾಜದ ಗತಿ ಏನಾಗುತ್ತೆ? ಸಮಾಜಕ್ಕೆ ಇವ್ರು ಏನು ಹೇಳ್ತಾರೆ ಉತ್ತರನ? ಎಮ್ಮನಿಗೆ ಯಾರು ಕೊಟ್ಟವ್ರು ಹೊಡೆಯೋಕೆ? ಇದನ್ನು ನೋಟಿಸ್ ಕೊಟ್ಟಿದ್ರೇನ್ರಿ? ನೋಟಿಸ್ ಇಲ್ಲ, ಇಂಥದ್ದೆಲ್ಲ ಮುಂದಕ್ಕೆ ಬರ ಏನೂ ಇಲ್ಲ. ಈಗ ಇಲ್ಲಿ ಹುಡುಗರುಗಳು ಪಾಪ 4-5 ಜನ ಹುಡುಗರು ಇಲ್ದಿರೆ ಗತಿ ಏನಾಗುತ್ತೆ ಹೇಳ್ರಪ್ಪ ನೀವೇನೆ. ನಾನು ಅದಕ್ಕೆ ಇವಾಗ ಇದನ್ನು ಒಂದು ಕಂಪ್ಲೇಂಟ್, ಯಾರು ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟು ಬಂದು ಇದನ್ನೆಲ್ಲ ಮಾಜರ್ ಕೊಡು ಅಂತ ಹೇಳ್ಬಿಟ್ಟು ನಾನು ಪೊಲೀಸ್ನವ್ರಿಗೆ ಇವಾಗ ಒಂದು ಕಂಪ್ಲೇಂಟ್ ಕೊಡ್ತಿದ್ವಿ. ಇವನು ಯಾರು ಪುರೋಹಿತರು ನಾವೆಲ್ಲ ಸೇರ್ಕೊಂಡು, ಏನು ನಮ್ಮ ಹುಡುಗರು ಅವರೆಲ್ಲ ವಿನಾಯಕನಗರದ ಬಂಧುಗಳು ಎಲ್ಲರೂ ಸೇರಿ ಕೊಡ್ತಿದ್ದೀವಿ. ಹಿಂಗಾದ್ರೆ ಗತಿ ಏನಪ್ಪ? ನೋಡಿದ್ರಲ್ಲ ಈ ಅವತಾರನ, ಹೇಳೋರಿಲ್ಲ ಕೇಳೋರಿಲ್ಲ. ಏನು ನಾಳೆ ದಿವಸ ಯಾರ್ದಾನ ಮನೆಗೆ ಟ್ರೆಸ್ ಪಾಸ್ ಮಾಡ್ತಾರೆ ಇವರು, ಯಾರ್ದಾನ ಮನೆಗೆ ನುಗ್ಗಿಬಿಡ್ತಾರೆ ಇವರು. ಹೇಳೋರಿಲ್ಲ ಕೇಳೋರಿಲ್ಲ, ಮನೆಗೆ ನುಗ್ಗಿಬಿಟ್ರೆ ಗತಿ ಏನಾಗುತ್ತೆ ಹೇಳಯ್ಯ? ಅದಕ್ಕೋಸ್ಕರ ಇವತ್ತು ನಿಮ್ಮನ್ನೆಲ್ಲನ ಕರೆದ್ಬಿಟ್ಟು ಇದನ್ನೆಲ್ಲ ಯಾವ ಥರ ನೋಡಿ, ಈ ಕಾರ್ಡ್ ನೋಡಿ, ದೇವಸ್ಥಾನ ನೋಡಿ, ಇವ್ರು ಏನೇನ ಮಾನ ಮರ್ಯಾದಿದ್ದರೆ ಈ ಕಾರ್ಡ್ ಬಿಡ್ತೀರೇನಪ್ಪ? ಅವ್ರದ್ದೇ ಸೊತ್ತಿರಲಿ, ಯಾರ್ದಾನ ಆಗಲಿ. ನಾನು ಇದ್ದೆ ನಾನು ಇದ್ದಾಗ 20 ವರ್ಷ ಈ ಅವತಾರ ಮಾಡಲಿಲ್ಲ. ಈ ದೇವಸ್ಥಾನಗಳು ಕಟ್ಕೊಂಡ್ರು, ಇಲ್ಲ ಇನ್ನೊಬ್ರು ಕಟ್ಕೊಂಡ್ರು, ಇಲ್ಲ ಮಸೀದಿ ಕಟ್ಕೊಂಡ್ರು, ಅವರಿಗೆಲ್ಲ ಒಳ್ಳೆ ತಂದಾಗೆ ಬಿಹೇವ್ ಮಾಡಿದ್ದು. ಇವತ್ತು ಇದಿದೆ ಯಾವುದೋ ನಾಗರಕಟ್ಟೆ, ಇದು ಯಾವುದೋ ಗೋರಿ ಸುಪ್ರೀಂ ಕೋರ್ಟ್ ಇದು ಮಾಡೈತೆ, ಹೊಡೆಯೋಕ್ಕೆ ತಾಕತ್ತಿಲ್ಲ. ಅಲ್ಲಿ ರೈಲ್ವೆ ಗೇಟು ಎಲ್ಲಿ ಬಡ್ಡಿಹಳ್ಳಿ, ಅಲ್ಲಿ ನೋಡೋ ರೋಡ್ಗೆ ಕಟ್ಕೊಂಡವ್ರು ಮರ. ಇದನ್ನು ಯಾರು ಮಾತಾಡ್ಸೋರು ಗೊತ್ತಿಲ್ಲ. ಏನು ಹಿಂಗಾದ್ರೆ ಸಮಾಜದ ಗತಿ? ದೊಡ್ಡ ದುರಂತ ಆಗುತ್ತೆ. ನಾಳೆ ಇವತ್ತು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಇನ್ನೂ ಸಂಬಂಧಪಟ್ಟಿರ್ತಾವೆಲ್ಲ ಮಾತಾಡಿ, ಇನ್ನೂ ಪೂಜೆ ಮಾಡೋದಿದಿಲ್ಲ, ದಿನನಿತ್ಯ ಪೂಜೆ ಮಾಡ್ತಾವ್ರ ಪಾಪ. ಮಾರ್ಕೆಟು ಇಷ್ಟು ದಿವಸ ಅಲ್ಲಿಗೆ ಹೋದ್ರೂ ಆ ಪೂಜೆ ಮಾತ್ರ ನಿಂತಿಲ್ಲ. ಏನು ತೊಂದರೆ ಮಾಡಿತ್ತು? ಯಾವ ಸಾರ್ವಜನಿಕರಿಗೆ ತೊಂದರೆ ಮಾಡಿತ್ತು? ದೇವರು ಯಾರಿಗೆ ತೊಂದರೆ ಮಾಡಿದರು? ಭಕ್ತರು ಯಾರಿಗೆ ತೊಂದರೆ ಮಾಡಿದರು? ಪುರೋಹಿತರು ಯಾರಿಗೆ ತೊಂದರೆ ಮಾಡಿದರು? ಇನ್ನೂ ಇಲ್ಲಿ ಇರ್ತಕ್ಕಂಥದ್ದು ಅವರು ಪೂಜೆ ಪುನಸ್ಕಾರ ಮಾಡ್ಕೊಂಡೋದ್ರೆ ಕೆಟ್ಟೆಲ್ಲ ನಡೀತಿತ್ತಲ್ಲ. ಈಗ ಹೇಳ್ತಿದ್ರು ಎದುರುಗಡೆ ಇದರೊಳಗೆ ನಡೀತೈತೆ ಅಂತ, ಗಾಂಜಾದಿಂದ ಎಲ್ಲನ ರೇಷ್ಮೆ ಇಲಾಖೆ ಪಕ್ಕದಾಗಿರ್ತಕ್ಕಂಥ ಇದರೊಳಗೆ ಅಲ್ಲಿ ಅಹಿತಕರ ಘಟನೆ ನಡೀತೀವಿ. ಇಲ್ಲೇನು ನಡೀಲಿ ಈ ದೇವಸ್ಥಾನದಾಗೆ ಪಕ್ಕದೊಳಗೇನೆ ಇವರವ್ರು ಯಾರು ಸಣ್ಣ ಇವರು ಮಾರ್ಕೆಟ್ನಾಗೆ ಅವ್ರುಗಳು ಏನೂ ತೊಂದರೆ ಇಲ್ಲ. ಏನಿದು ಹೇಳೋರಿಲ್ಲ ಕೇಳೋರಿಲ್ಲಪ್ಪ. ಇದನ್ನು ಹಂಪೆ ಮಾಡಕ್ಕೆ ಹೊಲ್ಟವ್ರೆ ತುಮಕೂರನ್ನ ಹಂಪೆ ಮಾಡಕ್ಕೆ ಹೊಲ್ಟವ್ರೆ. ನೀವು ನೋಡಿ ಆ ಸ್ಮಾರ್ಟ್ ಸಿಟಿ ಹೆಸರು ಹೇಳ್ತಾರೆ, ಅದು ದೊಡ್ಡ ದುರಂತ. ಏನೇ ಸರ್ಕಾರಕ್ಕೆ ನಾನು ಬರೆಯೋಕೆ ಹೊಲ್ಟಿದ್ದೀನಿ, ಬರಿತೀವಿ. ಈ ಕೊರೋನಾ ಇರೋದ್ರಿಂದ ಇನ್ನು ಸ್ವಲ್ಪ ಟೈಮ್ ಕೊಟ್ಟಿದ್ದು, ಈಗ ಅದನ್ನು ಶುರು ಮಾಡ್ತೀವಿ. ಏನು ಹೇಳಿ ಏನೇನಾಗೈತೆ? 12 ಗಂಟೆ ರಾತ್ರಿ ಬಂದಾಗ ಬಿಟ್ಟವ್ರು ನೋಡಪ್ಪ. ನೀವೆಲ್ಲ ಮಾಧ್ಯಮದವ್ರಿಗೆ ಅವ್ರಿಗೆಲ್ಲ ಗೊತ್ತಾಯ್ತು ಅಂತಿದ್ದಂಗೆ ಬಿಟ್ಟವ್ರೆ. ಅದಕ್ಕೋಸ್ಕರ ನಾನು ಮಾಧ್ಯಮದವ್ರನ್ನ ವಿನಂತಿ ಮಾಡ್ಕೊಳ್ತೀನಿ, ನಿಮ್ಮ ಮೇಲ್ಗಡೆ ಸೀನಿಯರ್ಸ್ಗಳನ್ನೆಲ್ಲ ವಿನಂತಿ ಮಾಡ್ಕೊಳ್ತೀನಿ, ಏನಾದರೂ ನೀವೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಏನೇನೋ ಆದರೆ ಈ ಸಮಾಜ ಸರ್ವನಾಶದ ಹಂಚಿಗೆ ಹೊರಟೋಗುತ್ತೆ. ಅದಕ್ಕೋಸ್ಕರ ನಾನು ಕೈ ಮುಗಿದು ನಿಮ್ಮನ್ನೆಲ್ಲ ವಿನಂತಿ ಮಾಡ್ಕೊಳ್ತೀನಿ. ಮೊದಲು ಇಂಥವನ್ನೆಲ್ಲ ಆದರೆ ಸ್ವಲ್ಪ ಎಲ್ಲೆಲ್ಲಿ ಅವ್ರಿಗೆ ಏನೇನು ಹೇಳ್ಬೇಕು ಅದನ್ನು ನೀವು ಹೇಳ್ಬೇಕು ಅಂತೇಳಿ ನಿಮ್ಮನ್ನು ನಾನು ವಿನಂತಿ ಮಾಡ್ಕೊಳ್ತೀನಿ. ನಾನು ಬರ್ತೀನಿ ಕಣಮ್ಮ ಅಂದರೆ ಹೇಳ್ದೆ ಕೇಳ್ದೆ ಎಲ್ಲ ಗಾಡಿ ಪಾಡಿ ಎಲ್ಲ ತಗೊಂಡು ವಾಟ. ಏನೂ ಇಲ್ಲ ಮರಯ್ಯ, ಎಂಥದೂ ಇಲ್ಲ. ನಾನು APMC ಸೆಕ್ರೆಟ್ರಿಗೆ ಫೋನ್ ಮಾಡಿದೆ, ನಮಗೆ ಗೊತ್ತಿಲ್ಲ ಸರ್ ಅಂತಾರೆ. ಪೊಲೀಸ್ನವ್ರಿಗೆ ಫೋನ್ ಮಾಡಿದೆ, DSPಗೆ, ನಮಗೆ ಗೊತ್ತಿಲ್ಲ ಸರ್ ಅಂತಾರೆ. ಯಾರಿಗೂ ಗೊತ್ತಿಲ್ಲ. ಏಕಾಏಕಿ ಹೇಳ ಒಂಥರ ಅದೇ ನಾನು ಹೇಳಿದ್ನಲ್ಲ, ದಂಡೆತ್ತು ಬರ್ತಾರಲ್ಲಪ್ಪ. APMC ಇದು ಕಾರ್ಪೊರೇಷನ್ ಇಬ್ರಿಗೂ ಸಂಬಂಧಪಟ್ಟಿದ್ದು.
ಅದು ಬೇರೆ ಪ್ರಶ್ನೆ. ಅದು ತೆಗಿಬೇಕಾರೆ ಹೆಂಗೆ ತೆಗಿಬೇಕಲ್ಲಪ್ಪ. ಈಗ ನೀವೊಂದು ಬಾಡಿಗೆ ಮನೆಗೆ ಇರ್ತೀರ, ಹೆಂಗೆ ತೆಗಿಬೇಕು, ಹೆಂಗೆ ಹೇಳ್ಬೇಕು, ಏನೂ ಇಲ್ಲ. ನೋಡಿ ಇಲ್ಲಿ ನೋಡಿ. ಆಮೇಲೆ ನಾನೀಗ ಇದೆಲ್ಲದಕ್ಕಿಂತ ಮಿಗಿಲಾಗಿ ಅಲ್ಲಿ ಒಡವೆಗಳಿದ್ದು, ರಾತ್ರಿ ಒಡವೆಗಳೆಲ್ಲ ನೋಡಿ, ಬೆಳ್ಳಿ ಕಿರೀಟ, ಆಮೇಲೆ ಬೆಳ್ಳಿ ಇದು ಯಾವುದು ಕಣ್ಣು, ಆಮೇಲೆ ಬೆಳ್ಳಿ ಪಾತ್ರೆ, ಆಮೇಲೆ ವಾದ್ಯ ಸೆಟ್ಟು ನೋಡಪ್ಪ ಹೆಂಗಾಗ್ಯಾವೆ. ಇದು ನೋಡಿ ಹೆಂಗಾಗ್ಯಾವೆ. ಅಲ್ಲಿ ನೋಡಬೇಕು ಸಾಹೇಬ, ಅಲ್ಲಿ ಇವು ವಿಗ್ರಹಗಳು ಕುತ್ತಿಗೆಗಳೆಲ್ಲ, ಗಣೇಶನ ಕುತ್ತಿಗೆನೇ ಇಲ್ಲ, ಇದು ಬಸವಣ್ಣದ ಇದೇ ಇಲ್ಲ, ಕೊಂಬು ಇಲ್ಲ, ಎಲ್ಲ ಕಾಲು ಕೈ ಎಲ್ಲ ಕಿತ್ತಾಕ್ಬಿಟ್ಟವ್ರೆ. ಈ ಥರ ಮಾಡಿದಾಗ ಗತಿ ಏನಾಗುತ್ತೆ? ನಾನು ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಧರ್ಮದ ಬಗ್ಗೆ, ಇದ್ರ ಬಗ್ಗೆ ಹಿಂಗೆ ಮಾಡಿದ್ರೆ ನಾಳೆ ನಾವು ಯಾಕಿರಬೇಕು? ಅದ್ರ ಬದಲು ಸಾಯೋದು ಒಳ್ಳೇದಲ್ಲಪ್ಪ ಅಲ್ವಮ್ಮ ಮಣ್ಣೆಯವರೇ? ಯೋಚನೆ ಮಾಡಿ. ಅದಕ್ಕೋಸ್ಕರ ನಾನು ನಿಮ್ಮನ್ನು ವಿನಂತಿ ಮಾಡ್ಕೊಳ್ತಿರೋದು. ನಾಳೆ ಇವಾಗ ಈ ಕಂಪ್ಲೇಂಟ್ ಕೊಡ್ತಿದ್ದೀವಿ ಹೋಗಿ. ನಾನು ಬಂದೇ ಇತ್ತಿದ್ದಂಗೆ ಓಟ. ನಾನು ಬರೋ ಅಷ್ಟೊತ್ತಿಗೆ JCBಗಳು ಅವು ಇವು ಎಲ್ಲ ತಗೊಂಡು ಓಟ. ಹಾಂ, ಯಾರು ಇಲ್ಲ. ನಾನು ಬಂದೇ ಇರ್ತೀನಿ. ನಾನೇ ಆ ಎಮ್ಮಂಗೆ ಹೇಳಿದೆ ನಾನು ಬರ್ತೀನಿ ಇರಮ್ಮ ಅಂದೆ. ಇವು ಎಲ್ಲ ಇದು ಗಂಟು ಮುಟ್ಟೆ ಕಟ್ಕೊಂಡು ನೋಡ್ತಾರಲ್ಲ, ಹಂಗೆ ಹೊಡೆದಾಗ ಏನು ಮಾಡಬೇಕು? ಹಾಂ, ಅವು ಅಂದ್ರೆ ನಾನು ಮಾತಾಡಿನಲ್ಲ, ನಾನು ಸಾಹೇಬ, ಇಲ್ಲಿ ಮಾತಾಡಿನಲ್ಲ MR ಕೈಲಿ. DC ಫೋನ್ ಮಾಡಿದೆ. DC ನಗರದ ಹಳೆ ಶ್ರೀ ಸಿದ್ಧಿವಿನಾಯಕ ಹಣ್ಣು ತರಕಾರಿ ಮಾರುಕಟ್ಟೆ ಪ್ರದೇಶದಲ್ಲಿದ್ದಂತಹ ಗಣೇಶ ದೇವಸ್ಥಾನವನ್ನ ಮಹಾನಗರ ಪಾಲಿಕೆ ರಾತ್ರೋರಾತ್ರಿ ತೆರವು ಮಾಡೋಕೆ ಮುಂದಾಗಿದೆ. ಸಹಜವಾಗಿ ಇಲ್ಲಿ ಕಾಡುವಂತಹ ಒಂದು ಪ್ರಶ್ನೆ, ರಾತ್ರೋರಾತ್ರಿ ಈ ಕಾರ್ಯಾಚರಣೆ ಮಾಡೋ ಅವಶ್ಯಕತೆ ಆದ್ರೂ ಏನಿತ್ತು? ಒಂದ್ ಕಡೆ ಅಂತಾರೆ ಹೈಕೋರ್ಟ್ ಆರ್ಡರ್ ಇತ್ತು, ಅದನ್ನ ನಾವು ಫಾಲೋ ಮಾಡ್ತಿದೀವಿ ಅಂತ. ಆದರೆ ಯಾವುದೇ ಕೋರ್ಟ್ ಕೂಡ ಹೋಗಿ ರಾತ್ರೋರಾತ್ರಿ ಯಾರಿಗೂ ಗೊತ್ತಿಲ್ದಂಗೆ ತೆರವು ಮಾಡಿ ಅಂತ ಹೇಳೋಲ್ವೇ? ಬದಲಾಗಿ ಅವರು ಪೊಲೀಸರ ರಕ್ಷಣೆಯನ್ನ ತೆಗೆದುಕೊಂಡು ತೆರವು ಕಾರ್ಯಾಚರಣೆ ಮಾಡಬಹುದಾಗಿತ್ತು. ಅಥವಾ ಸಾರ್ವಜನಿಕರಿಗೂ ವಿಷಯ ಗೊತ್ತಾಗ್ಲೇಬಾರದು ಅನ್ನೋ ಕಾರಣಕ್ಕೆ ಆ ತೆರವು ಕಾರ್ಯಾಚರಣೆಯನ್ನ ಮಾಡಿದ್ದಾದ್ರೂ ಯಾಕೆ ಅನ್ನುವಂಥದ್ದು ಸದ್ಯ ಕಾಡ್ತಾ ಇರುವಂತಹ ಒಂದು ದೊಡ್ಡ ಪ್ರಶ್ನೆಯಾಗಿದೆ ವೀಕ್ಷಕರೇ. ಸೊ ಈ ಪ್ರಶ್ನೆಗೆ ಪಾಲಿಕೆ ಆಯುಕ್ತರ ಬಳಿಯೇ ನಾವು ಉತ್ತರವನ್ನ ಪಡೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಕೂಡ ಮಾಡ್ತೀವಿ. ಅದರ ಜೊತೆಗೆ ಮಾಜಿ ಸಚಿವ ಸೊಗಡು ಶಿವಣ್ಣ ಕೂಡ ಸ್ಥಳಕ್ಕೆ ಹೋದ್ರು. ಆ ಸಂದರ್ಭದಲ್ಲಿ ಯಾವುದೇ ಅಧಿಕಾರಿಗಳಲ್ಲಿ ಇರಲಿಲ್ಲ, ರಾತ್ರೋರಾತ್ರಿ ವಾಪಸ್ ತೆರಳಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಗಜೇಂದ್ರ. ಎಸ್ ಗಜ, ಬೆಳಗ್ಗೆನೆ ನಮ್ಗೆ ಈ ಸುದ್ದಿ ಸಿಗುತ್ತೆ, ನಂತರದಲ್ಲಿ ತಾವು ಸ್ಥಳಕ್ಕೆ ಹೋಗ್ತೀರಾ, ಏನ್ ನಡೆಯುತ್ತೆ ಆ ನಂತರ ಅಲ್ಲಿ? ಖಂಡಿತವಾಗ್ಲೂ ಶಾಲಿನಿ, ಇವತ್ತು ತುಮಕೂರು ನಗರದ JC ರಸ್ತೆಯಲ್ಲಿ ನಾವೆಲ್ಲ ತಿಳಿದಿರೋ ಹಾಗೆ JC ರಸ್ತೆಯಲ್ಲಿ ಮಾರುಕಟ್ಟೆ ಇದೆ, ಹಣ್ಣು ಮತ್ತು ತರಕಾರಿ ಮಾರುಕಟ್ಟೆ ಇರುವಂತದ್ದು. ಇಲ್ಲಿ ಇವತ್ತು ನಿನ್ನೆ ರಾತ್ರಿಯಿಂದ ಒಂದು ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿತ್ತು ಅಂತಾನೆ ಹೇಳ್ಬೋದು ಶಾಲಿನಿ. ಏಕೆ ಅಂದ್ರೆ ನಗರದ ಹಳೆಯ ಶ್ರೀ ಸಿದ್ಧಿವಿನಾಯಕ ಹಣ್ಣು ತರಕಾರಿ ಮಾರುಕಟ್ಟೆ ಏನಿದೆ, ಈ ಪ್ರದೇಶದಲ್ಲಿ ಗಣೇಶ ದೇವಸ್ಥಾನ ಇದೆ. ಈ ದೇವಸ್ಥಾನವನ್ನ ರಾತ್ರೋರಾತ್ರಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಮತ್ತೆ ಆಯುಕ್ತೆ ರೇಣುಕಾ ಅವರು ಸೇರಿ ಇದನ್ನ ದೇಗುಲವನ್ನ ತೆರವು ಮಾಡೋದಕ್ಕೆ ಮುಂದಾಗುವಂತದ್ದು. ಈ ಘಟನೆಯನ್ನ ಕೇಳಿದಂತಹ ಬಜರಂಗದಳ ಕಾರ್ಯಕರ್ತರು ಮತ್ತೆ ಮಾಜಿ ಸಚಿವ ಸೊಗಡು ಶಿವಣ್ಣರವರು ಸ್ಥಳಕ್ಕೆ ದೌಡಾಯಿಸ್ತಾರೆ. ರಾತ್ರೋರಾತ್ರಿ ಈ ದೇವಸ್ಥಾನವನ್ನ ತೆರವು ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ಕೇಳಿ ಬಜರಂಗದಳ ಕಾರ್ಯಕರ್ತರು ಮತ್ತೆ ಶಿವಣ್ಣ ಅವರು ಆಗಮಿಸಿ ಅದನ್ನ ತಡೆಯೋದಕ್ಕೆ ಮುಂದಾದ ಸಂದರ್ಭದಲ್ಲಿ JCB ಮತ್ತು ಟ್ರ್ಯಾಕ್ಟರ್ಗಳನ್ನ ಏನ್ ತಂದಿದ್ರು ಮಹಾನಗರ ಪಾಲಿಕೆಯವರು, ಅಲ್ಲಿಂದ ಇವರು ಕಾಲ್ ಕಿತ್ತಿದಾಗ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಈ ಪರಿಸ್ಥಿತಿಯನ್ನ ಒಂದ್ ಸ್ವಲ್ಪ ತಣ್ಣಗಾಗೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಇವತ್ತು ಬೆಳಿಗ್ಗೆ ಏನಿದೆ, ಈ ದೇವಸ್ಥಾನದ ಹಲವು ವಿಗ್ರಹಗಳನ್ನ ಧ್ವಂಸ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ ಮಹಾನಗರ ಪಾಲಿಕೆಯವರು. ಇದನ್ನ ತೀವ್ರವಾಗಿ ಮಾಜಿ ಸಚಿವ ಸೊಗಡು ಶಿವಣ್ಣ ಅವರು ಆರೋಪ ಮಾಡ್ತಾ ಇದ್ದಾರೆ. ಮತ್ತೆ DYSP ಅವ್ರಿಗೆ ಕಂಪ್ಲೇಂಟ್ ಕೂಡ ಕೊಟ್ಟಿರುವಂತದ್ದು ಶಾಲಿನಿ. ಎಸ್ ಗಜ, ಇದ್ರಲ್ಲೆಲ್ಲ ನೋಡೋದಾದ್ರೆ ರಾತ್ರೋರಾತ್ರಿ ತೆರವು ಕಾರ್ಯಾಚರಣೆ ಮಾಡುವಂತ ಅವಶ್ಯಕತೆ ಏನಿತ್ತು ಅಂತ? ಯಾವುದೇ ತೆರವು ಅಂತ ನಾವು ನೋಡಿದಾಗ್ಲೂ ಕೂಡ ಎಲ್ಲೋ ಒಂದ್ ಕಡೆ ನಾವು ನೋಡ್ತೀವಿ, ರೋಡ್ ಹೈವೇಗಳು ನಡೀತಾ ಇರುತ್ತೆ ಅಥವಾ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ, ಅಲ್ಲಿ ಮನೆಗಳನ್ನ ಅಂತವನ್ನೆಲ್ಲ ತೆರವುಗೊಳಿಸೋಕೆ ಹಿಂದೇಟಾಗ್ತಾ ಇರ್ತಾರೆ. ಆದ್ರೆ ಒಂದ್ ಕಡೆ ಹಿಂದೂಗಳ ಧಾರ್ಮಿಕ ಭಾವನೆ ಮತ್ತೊಂದಷ್ಟು ಸಂಘಟನೆಗಳು ಕೂಡ ಬಂದು ಅಲ್ಲಿ ಪ್ರತಿಭಟನೆ ನಡೆಸಿದೆ. ಅಂದ್ರೆ ನೀವು ಇವಾಗ ತೆರವು ಮಾಡಬೇಡ್ರಿ ಇಷ್ಟೊತ್ನಲ್ಲಿ ಅಂತ. ಆದ್ರೂ ಅವ್ರು ಕಣ್ತಪ್ಪಿಸಿ ಬೆಳಗ್ಗೆ ಆಗೋ ಅಷ್ಟೊತ್ತಿಗೆ ಮತ್ತೆ ವಿಗ್ರಹವನ್ನ ತಗೊಂಡು ಹೋಗುವಂತ ಅವಶ್ಯಕತೆ ಏನಿತ್ತು ಅಂತ? ಹೌದು ಸರಿನೇ. ಖಂಡಿತವಾಗ್ಲೂ ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತ ವಿಷಯ ಏನಂದ್ರೆ, ಸ್ಥಳಕ್ಕೆ ಮಹಾನಗರ ಪಾಲಿಕೆಯವರು ಬರ್ತಾರೆ, ಏಕಾಏಕಿ ತೆರವು ಮಾಡ್ತಾರೆ, ಒಂದು ನೋಟಿಸ್ ಕೂಡ ಕೊಟ್ಟಿಲ್ಲ, ಅಲ್ಲಿನ ಅರ್ಚಕರಿಗೂ ಕೂಡ ಒಂದು ವಿಷಯವನ್ನ ಹೇಳಿಲ್ಲ, ಏಕಾಏಕಿ ಬರ್ತಾರೆ ತೆರವು ಮಾಡ್ತಾರೆ ಅಂದ್ರೆ ಯಾವ ರೀತಿ ಇದು ಮುಂದುವರಿತಾ ಇದೆ ತುಮಕೂರು ಜಿಲ್ಲೆಯಲ್ಲಿ, ತುಮಕೂರು ನಗರದಲ್ಲಿ ಇದು ಯಾವ ರೀತಿ ಒಂದು ಅಟ್ಟಹಾಸ ಮೆರಿತಾ ಇದೆ ಅನ್ನೋದು ಮಾಜಿ ಸಚಿವ ಸೌರವ್ ಶಿವಣ್ಣರವರ ಮಾತು ಕೂಡ ಆಗಿತ್ತು. ಈ ಹಿನ್ನೆಲೆ ದೇಗುಲವನ್ನ ತೆರವು ಮಾಡೋದಕ್ಕೆ ಏನಕ್ಕೆ ತೆರವು ಮಾಡ್ತಾರೆ ಅನ್ನೋದಾದ್ರೆ, ಅಲ್ಲಿರುವಂತಹ ಪಾಲಿಕೆ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂದ್ರೆ, ಈ ಪ್ರದೇಶ ಏನಿದೆ, ಈ ಮಾರುಕಟ್ಟೆ ಏನಿದೆ, ಇದನ್ನ ಅಂತರಸ್ನಹಳ್ಳಿಯಲ್ಲಿ ನಾವು
ಸ್ಥಳಾಂತರ ಮಾಡ್ತಾ ಇದ್ದೇವೆ. ಈ ಇದನ್ನ ಸ್ಮಾರ್ಟ್ ಸಿಟಿ ಯೋಜನೆ ಇದೆ, ನಾವ್ ಇದನ್ನ ಸ್ಮಾರ್ಟ್ ಸಿಟಿಗೆ ಹಸ್ತಾಂತರಿಸಬೇಕು, ಅದಕ್ಕೋಸ್ಕರ ನಾವ್ ಇದನ್ನ ತೆರವು ಮಾಡಬೇಕು ಅಂತ ಹೇಳ್ತಾರೆ ಶಾಲಿನಿ. ಸೊ ಈ ಹಿಂದೆ ಕೂಡ ನಾವು ನೋಡೋದಾದ್ರೆ ಇಲ್ಲೇ ನಾವು ಟೌನ್ ಹಾಲ್ ಸರ್ಕಲ್ ಈ ಕಡೆ ಭಾಗಗಳಲ್ಲಿ ನೋಡೋದಾದ್ರೆ ಒಂದಷ್ಟು ದೇವಸ್ಥಾನಗಳನ್ನ ಮಾಡೋದಕ್ಕೆ ಅದಕ್ಕೆ ಸ್ಕೈ ವಾಕ್ ಎಲ್ಲ ಮಾಡಿದ್ರು, ರೋಡ್ ಎಸ್ಟಾಬ್ಲಿಷ್ ಮಾಡ್ಬೇಕು ಅಥವಾ ಫುಟ್ಪಾತ್ ಮಾಡ್ಬೇಕು ಅಂತಂದಾಗ ಸ್ಕೈ ವಾಕ್ ಮಾಡಿದ್ರು, ಆಲ್ಟರ್ನೇಟಿವ್ ಬೇರೆ ಬೇರೆ ವಿಧಾನಗಳನ್ನೆಲ್ಲ ಕೂಡ ಕಂಡಿದ್ರು. ಸೊ ಆದ್ರೂ ಕೂಡ ಇದನ್ನ ಲೀಗಲ್ ಆಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು. ಬಟ್ ಇಲ್ಲಿ ಯಾರ್ದಾದ್ರೂ ಒಬ್ಬರ ಇಚ್ಛಾಶಕ್ತಿಗೆ ಏನಾದ್ರು ಮಣಿತಾ ಇದೆಯಾ ಪಾಲಿಕೆ ಅನ್ನೋ ಅನುಮಾನ ಮೂಡಲ್ವಾ ಗಜ? ಖಂಡಿತವಾಗ್ಲೂ ಶಾಲಿನಿ, ಈ ಒಂದು ದೇಗುಲ ತೆರವು ಏನು ಇದೆ ಇದನ್ನ ಬಜರಂಗದಳ ಕಾರ್ಯಕರ್ತರು ಮತ್ತೆ ಎಷ್ಟೋ ಕಾರ್ಯಕರ್ತರು, ಎಷ್ಟೋ ಹಿಂದೂಪರ ಸಂಘಟನೆಗಳು ಮತ್ತು ಸ್ಥಳೀಯರು, ಮಾಜಿ ಸಚಿವ ಸೊಗಡು ಶಿವಣ್ಣ ಸೇರಿದಂತೆ ಹಲವು ಮುಖಂಡರು ಇದನ್ನ ವಿರೋಧ ಮಾಡ್ತಿದ್ದಾರೆ. ಅಂದ್ರೆ ಮಹಾನಗರ ಪಾಲಿಕೆ ಎಲ್ಲೋ ಒಂದ್ ಕಡೆ ಕಿವಿ ಕೂಡಬೇಕಿತ್ತು. ಯಾಕೆಂದ್ರೆ ಅವರ ಮಾತುಗಳನ್ನ ಕೇಳಿ ಅವರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಇದನ್ನ ಕೆಲಸ ಮಾಡಬೇಕಿತ್ತು. ಆದ್ರೆ ಆ ವಿಶ್ವಾಸ ತೆಗೆದುಕೊಳ್ಳುವಂತ ಕೆಲಸಗಳು ಇಲ್ಲ, ಆಗಿಲ್ಲ. ಏಕೆಂದ್ರೆ ಆ ಉತ್ತರವನ್ನ ಮಹಾನಗರ ಪಾಲಿಕೆಯ ಆಯುಕ್ತ ಏನಿದ್ದಾರೆ ರೇಣುಕಾ ಅವರು, ಅವರೇ ಉತ್ತರ ಕೊಡ್ಬೇಕು. ಸೊಗಡು ಶಿವಣ್ಣರವರು ಮನವಿ ಮಾಡ್ಕೊಳ್ತಾರೆ ಆ ಪ್ರದೇಶದಲ್ಲಿ, ಆ ಸ್ಥಳಕ್ಕೆ ಭೇಟಿ ಕೊಟ್ಟು ದಯವಿಟ್ಟು ಇದನ್ನ ತೆರವು ಮಾಡಬೇಡಿ, ನಾವೇನು ಬಾಂಗ್ಲಾದೇಶದಲ್ಲೋ ಅಥವಾ ಪಾಕಿಸ್ತಾನದಲ್ಲೋ ಇಲ್ಲ, ನಮ್ಮ ಮನವಿಯನ್ನ ಸ್ವೀಕರಿಸಿ ಅಂದ್ರೂ ಕೂಡ ಅವರು ಕೇಳ್ದಲೆ ಏಕಾಏಕಿ ನೋಟಿಸ್ ಕೊಡ್ದಲೆ ಈ ರೀತಿ ತೆರವು ಮಾಡಿರುವಂತದ್ದು ಒಂದು ಎಲ್ಲೋ ಒಂದ್ ಕಡೆ ಒಂದು ಸಂಶಯಕ್ಕೆ ಎದುರು ಮಾಡ್ಕೊಳ್ತಾ ಇರುವಂತದ್ದು ಶಾಲಿನಿ. ಎಸ್, ಥ್ಯಾಂಕ್ ಯು ಗಜೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ನಾವೀಗ ಪಾಲಿಕೆ ಆಯುಕ್ತರನ್ನು ಕೂಡ ಸಂಪರ್ಕ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಿದೀವಿ. ಸೊ ಅವ್ರು ಕೂಡ ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಮಾತಾಡ್ಸೋಣ. ಅವರನ್ನು ಕೂಡ ಫೋನು ಸಂಪರ್ಕಕ್ಕೆ ತೆಗೆದುಕೊಂಡು ಯಾಕೆ ಈ ತರ ಮಾಡಿದ್ರು ಅನ್ನೋದನ್ನ ಪ್ರಶ್ನೆ ಮಾಡೋಣ. ಹೈಕೋರ್ಟ್ ಆದೇಶ ಇರಬಹುದು, ಆದ್ರೆ ರಾತ್ರೋರಾತ್ರಿ ಕಾರ್ಯಾಚರಣೆಯ ಅಗತ್ಯ ಏನಿತ್ತು ಅಂತ. ಸೊ ನಂತರದಲ್ಲಿ ಇಲ್ಲಿ ಅನುಮಾನಗಳಿಗೆ ಬಹುಶಃ ಅವರ ಚಟುವಟಿಕೆಗಳೇ ಇಲ್ಲಿ ಎಡೆ ಮಾಡ್ಕೊಳ್ತಾ ಇದೆ. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ರಾತ್ರೋರಾತ್ರಿ ಹೋಗ್ತಾರೆ, ತೆರವು ಮಾಡ್ತೀವಿ ಅಂತಾರೆ. ಅದಾದ ಬಳಿಕ ಸೊಗಡು ಶಿವಣ್ಣ ಅವರು ಕರೆ ಮಾಡ್ತಾರೆ, ಸರಿ ಆಯ್ತು ನಾನು ಬರ್ತೀನಿ ಸ್ಥಳಕ್ಕೆ ಅಂತಾರೆ. ಅವ್ರು ಬರೋ ಅಷ್ಟೊತ್ತಿಗೆ ಸ್ಥಳದಲ್ಲಿ ಯಾರು ಇರೋದಿಲ್ಲ, ಅಲ್ಲಿಂದ ಅಷ್ಟೊತ್ತಿಗಾಗ್ಲೇ ಹೊರಟು ಬಿಡ್ತಾರಂತೆ ಅವರೆಲ್ಲ ಫೋನ್ ಮಾಡಿದ ತಕ್ಷಣ ಅಧಿಕಾರಿಗಳು. ಈ ತರದ ಬೆಳವಣಿಗೆಗಳು ಯಾಕೆ ಆಯ್ತು ಅಂತ, ಇದು ಏಕಾಏಕಿ ಇವ್ರು ನಿರ್ಧಾರ ತೆಗೆದುಕೊಂಡಿರೋದ, ರಾತ್ರೋರಾತ್ರಿ ಹೋದಂತ ಉದ್ದೇಶ ಏನು? ಮೊದಲನೇದಾಗಿ ಬಹುಮುಖ್ಯವಾಗಿ ಯಾವುದೇ ಒಂದು ಡೆಮಾಲಿಶ್ ಪ್ರೋಸೆಸ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ನೋಟಿಸ್ ಅನ್ನ ಜಾರಿ ಮಾಡ್ಬೇಕಾಗತ್ತೆ. ಇವ್ರೇನಾದ್ರೂ ನೋಟಿಸ್ ಕೊಟ್ಟಿದ್ದೆ ಆಗ್ಲಿಲ್ಲ, ಫರ್ದರ್ ಏನಾದ್ರು ಸ್ಟೇ ತರ್ತಾ ಇದ್ರೋ ಏನ್ ಕತೆನೋ, ಅದು ಮುಂದೆ ನಡೀತಾ ಇದ್ದಂತ ಒಂದು ಪ್ರೋಸೆಸ್. ಆದ್ರೆ ಅದ್ಯಾವುದಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರ ಒಂದು ಆರೋಪ ಆಗಿದೆ ಮತ್ತು ಇತರೆ ಸಂಘಟನೆಗಳು ಕೂಡ ಆರೋಪ ಮಾಡ್ತಾ ಇರೋದು. ಅಲ್ಲಿ ಕನಿಷ್ಠ ಪೂಜೆ ಮಾಡ್ತಿದ್ದಂತಹ ಅರ್ಚಕರಿಗೂ ಕೂಡ ಅದರ ಬಗ್ಗೆ ಗಮನ ಇಲ್ಲ ಅನ್ನುವಂಥದ್ದು ಸದ್ಯ ಬಂದಿರುವಂತಹ ಆರೋಪ. ಎಸ್, ಈ ಬಗ್ಗೆ ಮಾತನಾಡ್ಲಿಕ್ಕೆ ಅಲ್ಲಿನ ಸ್ಥಳೀಯರು ಮತ್ತು ಬಜರಂಗ ದಳದ ಮಂಜು ಭಾರ್ಗವ್ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮಂಜು ಅವರೇ. ನಮಸ್ತೆ ಮೇಡಮ್. ಏನಾಯ್ತು ನಿನ್ನೆ ರಾತ್ರಿ? ಬಹುಶಃ ನೀವು ಕೂಡ ಸ್ಥಳಕ್ಕೆ ಹೋಗಿದ್ರಿ ಅನ್ಕೊಳ್ತೀನಿ. ಹೌದು. ಏನ್ ನಡೀತು ನಿಮ್ ಕಣ್ಣೆದ್ರಿಗೆ, ಹೇಳ್ಬೋದಾ ನಮ್ ಜೊತೆ? ಮೇಡಮ್, ಅಲ್ಲಿ ನಿನ್ನೆ ಸುಮಾರು 9 ರಿಂದ 10 ಗಂಟೆ ಸಮಯದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತೆ ಅವ್ರ ಸಿಬ್ಬಂದಿ ಎಲ್ಲ JCB ಟ್ರ್ಯಾಕ್ಟರ್ ಈ ತರ ಒಂದಷ್ಟು ವೆಹಿಕಲ್ಸ್ ಒಟ್ಟಿಗೆ ಬಂದಿದ್ದಾರೆ. ಸ್ಥಳೀಯರು ಪ್ರಶ್ನೆ ಮಾಡಿದ್ರೆ ಇದು ಕ್ಲೀನಿಂಗ್ ಮಾಡ್ತಾ ಇದೀವಿ ಈ ಮಾರ್ಕೆಟ್ ಏರಿಯಾ ಅಂತ ಬೇರೆ ಬೇರೆ ಸಬೂಬ್ ಕೊಟ್ಟಿದ್ದಾರೆ. ಆ ನಂತರ ಏಕಾಏಕಿ 10:10ವರೆಗೆ ಅವರು ಏಕಾಏಕಿ ಕಾಂಪೌಂಡ್ ನ ಒಡೆದು ಒಳಗೆ ಹೋಗಿದ್ದಾರೆ. ಒಳ ಪ್ರವೇಶ ಮಾಡಿ ದೇವಸ್ಥಾನದ ಮಂಟಪ ಮುಂಭಾಗ ಇರ್ತಕ್ಕಂತ ಎಲ್ಲಾ ಒಂದಷ್ಟು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಕಟ್ಟಡಗಳನ್ನೆಲ್ಲ ಅವರು ನೆಲಸಮ ಮಾಡಿದ್ದಾರೆ. ಆಗ ಅಲ್ಲಿ ಸ್ಥಳೀಯರು ಒಳ ಪ್ರವೇಶಿ ಪ್ರಶ್ನೆ ಮಾಡಿದಾಗ ಅವ್ರ ಮೇಲೆ ಧಮಕಿ ಹಾಕುವಂತದ್ದು, ಅವ್ರನ್ನ ಮತ್ತೆ ಅರ್ಚಕರು ಬಂದ್ರೆ ಅರ್ಚಕರ ಹತ್ರ ಮೊಬೈಲ್ ಕಿತ್ಕೊಂಡು ಅವ್ರಿಗೂ ಧಮಕಿ ಹಾಕಿ ಅವ್ರನ್ನ ಹೊರ ದಬ್ಬಿರುವಂತದ್ದೆಲ್ಲ ನಡೆದಿದೆ. ಕೂಡ್ಲೇ ಕಾರ್ಯಕರ್ತರಾಗ್ಲಿ ಸ್ಥಳೀಯರು ಎಲ್ಲ ನಮಗೆ ಮಾಹಿತಿ ಕೊಟ್ಟಾಗ ನಾವು ಸ್ಥಳಕ್ಕೆ ಭೇಟಿ ನೀಡೋ ಅಷ್ಟೊತ್ತಿಗೆ ಅವರು ಎಲ್ಲರೂ ಅಲ್ಲಿಂದ ಹೊರಟಿ ಹೋಗಿದ್ರು. ಯಾರ್ ಮೊಬೈಲ್ ಕಿತ್ಕೊಂಡ್ರಂತೆ? ಆಯುಕ್ತರ ಕಡೆಯವರು ಅಂತ ಅರ್ಚಕರು ಹೇಳಿದ್ರು. ಅದು ಮತ್ತೆ ವಾಪಸ್ ಕೊಟ್ಟಿದ್ದಾರೆ ಮೊಬೈಲ್ ನ. ಮತ್ತೆ ನಾವು ಸ್ಥಳಕ್ಕೆ ಹೋಗೋ ಅಷ್ಟೊತ್ತಿಗೆ ಒಬ್ರು ಇಲ್ಲ. ಇವರು ನೈಟ್ ಕರ್ಫ್ಯೂ ಇದೆ, ಕಂಪ್ಲೀಟ್ ಸ್ಯಾಟರ್ಡೆ ಅಂಡ್ ಸಂಡೇ ವೀಕೆಂಡ್ ಕರ್ಫ್ಯೂ ಇದೆ. ಕರ್ಫ್ಯೂ ಇದ್ದಾಗ ಇವರು ಕಾರ್ಯಾಚರಣೆ ಮಾಡುವಂತದ್ದೇನಿದೆ ಅಂಡ್ ಓವರ್ ನೈಟ್ ಮಾಡುವಂತದ್ದೇನಿದೆ, ಮತ್ತೆ ಯಾರಿಗೂ ಮಾಹಿತಿ ಕೊಡ್ದಲೆ ಅರ್ಚಕರಿಗಾಗ್ಲಿ ಭಕ್ತಾದಿಗಳಾಗ್ಲಿ ಸ್ಥಳೀಯರಿಗಾಗ್ಲಿ ಈ ರೀತಿ ಯಾರಿಗೂ ಮಾಹಿತಿ ಕೊಡದಲ್ಲ ಏಕಾಏಕಿ ಕಾರ್ಯಾಚರಣೆ ಆರಂಭ ಮಾಡಿದ್ದಾರೆ. ಪ್ರಶ್ನೆ ಮಾಡೋದಕ್ಕೆ ಇಮಿಡಿಯೇಟ್ ಬಿಟ್ಟು ಅಲ್ಲಿಂದ ಓಡಿ ಹೋಗುವಂತದ್ದೇನಿದೆ, ಇಮಿಡಿಯೇಟ್ ಅಲ್ಲಿಂದ ಖುದ್ದು ಕಮಿಷನರೇ ಸ್ಥಳಕ್ಕೆ ಬಂದಿದ್ದಾರೆ. ನಾವು ಹಿಂದೆ ಇವರು ರಸ್ತೆ ಅಗಲೀಕರಣದ ನೆಪದಲ್ಲಿ ಹನುಮಂತಪುರದಲ್ಲಿ ಕೊಲ್ಲಾಪುರದ ದೇವಸ್ಥಾನದಲ್ಲಿ ಪಕ್ಕದಲ್ಲೇ ಇರ್ತಕ್ಕಂತ ಶನಿದೇವ್ರ ದೇವಸ್ಥಾನನ ಏಕಾಏಕಿ ಯಾರಿಗೂ ಮಾಹಿತಿ ಕೊಡದಲ್ಲೇ ನೆಲಸಮ ಮಾಡಿದ್ರು. ಆಗ ಕೂಡ ನಾವು ಖುದ್ದು ಅವ್ರಿಗೆ ಭೇಟಿ ಮಾಡಿ ಈ ರೀತಿ ವಿಚಾರಗಳು ಹೇಳಿ ಅನಧಿಕೃತ ಧಾರ್ಮಿಕ ಕೇಂದ್ರಗಳು ಎಲ್ಲಾ ಧರ್ಮದವ್ರದ್ದು ಇದೆ, ಸುಮಾರು ನೀವು ಅದನ್ನೆಲ್ಲ ತೆರವುಗೊಳಿಸಬೇಕು ಅಂತ ಹೇಳಿ ನಾವು ಈ ಹಿಂದೆ ರೈಟಿಂಗ್ ಅಲ್ಲಿ ನಾವೇ ಭೂಬಲ್ಲನ್ ಅವ್ರ ಕಮಿಷನರ್ ಇದ್ದಾಗ DC ರಾಕೇಶ್ ಅವ್ರು ಇದ್ದಾಗ ಅವರಿಗೆ ಖುದ್ದು ರೈಟಿಂಗ್ ಅಲ್ಲಿ ಕೊಟ್ಟಿದೀವಿ. ಇಂತಿಂತ ಕಡೆನೆ ಇದೆ, ತೆರವು ಕಾರ್ಯಾಚರಣೆ ಮಾಡೋದಾದ್ರೆ ಏಕಕಾಲಕ್ಕೆ ಎಲ್ಲರದು ತೆರವುಗೊಳಿಸಿ, ತಾರತಮ್ಯ ಮಾಡಬೇಡಿ, ಅದು ಕಮ್ಯುನಲ್ ವೈಲೆನ್ಸ್ ಗೆ ಟರ್ನ್ ಆಗ್ತದೆ. ಈಗ
ನಿನ್ನೆ ಈ ದೇವಸ್ಥಾನನ ಏಕಾಏಕಿ ರಾತ್ರೋರಾತ್ರಿ ಅರ್ಧಂಬರ್ಧ ಕೆಲಸ ಮಾಡಿ ಬಿಟ್ಟು ಹೋಗಿದ್ದಾರೆ. ನಾವೆಲ್ಲ ಅಲ್ಲಿ ಪ್ರವೇಶ ಮಾಡ್ತಿದ್ದಾಗೇನೆ ಪಕ್ಕದಲ್ಲೇ ಇರ್ತಕ್ಕಂತ APMC ಸಂಬಂಧಪಟ್ಟಿರೋ ಕೃಷಿ ರೇಷ್ಮೆ ಯಾವ್ದೋ ಒಂದು ಬಿಲ್ಡಿಂಗ್ ಇದೆ, ಪಕ್ಕದಲ್ಲೇ ಆ ಒಂದು ಖಾಲಿ ಜಾಗದಲ್ಲಿ ಮುಸಲ್ಮಾನರು ಅನಧಿಕೃತವಾಗಿ ಅಲ್ಲಿ ಶೆಡ್ಗಳು ಹಾಕೊಂಡಿದ್ದಾರೆ. ಅಲ್ಲಿ ಸ್ಥಳೀಯರು ಹೇಳುವಂತದ್ದು, ಭಕ್ತಾದಿಗಳು ಹೇಳುವಂತದ್ದು, ಮತ್ತೆ ನಮ್ಮ ಕಾರ್ಯಕರ್ತರು ನೋಡಿರುವಂತದ್ದು, ಅವರು ಅಲ್ಲಿ ಗಾಂಜಾ ಸೇತ್ಕೊಂಡು ರಾತ್ರಿ ಹೊತ್ತು ಎಲ್ಲ ಕ್ರೌಡ್ ಆಗ್ತಾರೆ ಅಂತ. ಅದೇ ಕ್ರೌಡ್ ಏನಾದ್ರು ಒಳಗ್ ಪ್ರವೇಶಿಸಿ ಮತ್ತೊಂದು ಮಾಡಿದ್ರೆ ಈಗ ಕಮ್ಯುನಲ್ ವೈಲೆನ್ಸ್ ಆಗುತ್ತೆ. ಇವ್ರು ಮಾಡುವಂತ ನ್ಯೂಸೆನ್ಸ್ ಇಂದ ಕಮ್ಯುನಲ್ ವೈಲೆನ್ಸ್ ಟರ್ನ್ ಆದ್ಮೇಲೆ ಅದನ್ನ ಬ್ಲೇಮ್ ಮಾಡಿ ಮತ್ತೆ ಅದನ್ನ ಹಿಂದೂಪರ ಸಂಘಟನೆ ಮೇಲೆ ಹಾಕ್ತಾರೆ. ಇದಕ್ಕೆ ಯಾರು ಜವಾಬ್ದಾರರು? ಇದನ್ನೆಲ್ಲ ಪ್ರಶ್ನೆ ಮಾಡಿದ್ರೆ ನಾವು ನಮ್ಮ ವ್ಯಾಪ್ತಿಯಲ್ಲಿದೆ, ನಾವು ಕಾರ್ಯಾಚರಣೆ ಮಾಡೋದೇ ಅಂತಾರೆ. ನಾವು ಅದಕ್ಕೆ ಪದ್ಧತಿ ಇದೆಯಲ್ಲ, ಪ್ರಾಣ ಪ್ರತಿಷ್ಠಾಪನೆ ಆಗಿರ್ತದೆ, ದೇವ್ರ ವಿಗ್ರಹಗಳಿರ್ತದೆ, ಅದನ್ನ ನಾವು ಸ್ಥಳಾಂತರ ಮಾಡಕ್ ಕಾಲಾವಕಾಶ ಬೇಕು. ಇವರು ಯಾವುದೇ ಧರ್ಮದವ್ರದ್ದು ಮುಟ್ದಲೆ ಎಷ್ಟು ಮಸೀದಿ, ಚರ್ಚು, ದರ್ಗಾ ಇದಾವೆ ಅದನ್ನ ಯಾವ್ದು ಪಟ್ಟಿ ಮಾಡದಲೆ, ಅದನ್ನ ಯಾವ್ದು ತೆರವುಗೊಳಿಸದಲೆ ಏಕಾಏಕಿ ಪ್ರತಿ ಬಾರಿನೂ ಹಿಂದೂ ದೇವಸ್ಥಾನಗಳು, ಹಿಂದೂ ಧಾರ್ಮಿಕ ಕ್ಷೇತ್ರಗಳು, ಕೇಂದ್ರಗಳೇ ಇವರು ಟಾರ್ಗೆಟ್ ಮಾಡ್ತಾ ಇದಾರೆ ಅಂದ್ರೆ ಇದರಿಂದ ಯಾರಿದ್ದಾರೆ? ಈಗ ಒಂದ್ ಮಾತು ಏನ್ ಹೇಳಿದ್ರು ಅಂದ್ರೆ, ಬೆಳಗ್ಗೆ ನಾನು ಅವ್ರನ್ನ ಸ್ವತಃ ಮಾತನಾಡಿಸಿದಾಗ ಪಾಲಿಕೆ ಆಯುಕ್ತರು ನಾನು ಹೀಗೆ ಹೇಳಿದೆ, ನಾವು ವಾಹಿನಿ ಜೊತೆ ನೀವು ರಿಯಾಕ್ಟ್ ಮಾಡಬೇಕು ಅಂದಾಗ ಆಯ್ತು ಅಂತ ಒಪ್ಕೊಂಡಿದ್ದಾರೆ. ನಂತರದಲ್ಲಿ ಅವ್ರನ್ನು ಮಾತನಾಡಿಸ್ತೀವಿ. ಬಟ್ ಒಂದ್ ಅಂಶ ಏನ್ ಹೇಳಿದ್ರು ಅಂದ್ರೆ, ಹೈಕೋರ್ಟ್ ಆದೇಶನ ನಾವು ಫಾಲೋ ಮಾಡಿದೀವಿ ಅಂತಂದ್ರು. ಸೊ ಏನ್ ಡಿಸ್ಪ್ಯೂಟ್ ನಡೀತಾ ಇತ್ತು ಈ ಜಾಗದ ಬಗ್ಗೆ? ಹೈಕೋರ್ಟ್ ಆದೇಶ, ಸುಪ್ರೀಂ ಕೋರ್ಟ್ ಆದೇಶನ ಇವ್ರು ಪಾಲನೆ ಮಾಡ್ತಾ ಇದಾರಾ? ಮಹಾನಗರ ಪಾಲಿಕೆ ಆಗ್ಲಿ, ಪೊಲೀಸ್ ಇಲಾಖೆ ಆಗ್ಲಿ, ನಾವು ಎಲ್ಲಾ ಮಸೀದಿಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದೀವಿ. ಆಜಾನ್ಕ್ ಹೋಗ್ಬಾರ್ದು, ಹೈ ಡಿಸೇಬಲ್ಸ್ ಇದೆ, ಎಲ್ರಿಗೂ ತೊಂದರೆ ಆಗ್ತದೆ, ಅದು ಹಿರಿಯರಿಗೆ ಕಿರಿಯರಿಗೆ ಪ್ರತಿಯೊಬ್ಬರಿಗೂ ಅಂತ ಧಾರ್ಮಿಕ ಒಂದು ಸೆಂಟಿಮೆಂಟ್ಸ್ ಎಲ್ಲ ಹಾಲ್ಟ್ ಮಾಡಿದಾಗ ಆಗ್ತದೆ. ಅದನ್ನ ನಾವು ಕೊಟ್ಟಿದೀವಿ. ಅವ್ರು ಯಾವ್ದಾದ್ರು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಆದೇಶನ ಪಾಲನೆ ಮಾಡ್ತಿದಾರಾ? ಕಸಾಯಿಖಾನೆಗಳು ರಾಜ್ಯ ಸರ್ಕಾರ ನಿಷೇಧ ಅದನ್ನ ರದ್ದು ಮಾಡಿದೆ. ಕಸಾಯಿಖಾನೆಗಳು ಅಥವಾ ಗೋಹತ್ಯೆ ನಿಷೇಧಗಳನ್ನ ಇಮಿಡಿಯೇಟ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇವ್ರು ಯಾವ್ದಾದ್ರು ಒಂದು ಕಸಾಯಿಖಾನೆನ ತುಮಕೂರಿನಲ್ಲಿ ಮಹಾನಗರ ಪಾಲಿಕೆಯವರು ತೆರವುಗೊಳಿಸಿದಾರ ಅಥವಾ ಮುಚ್ಚಿದಾರ? ನಾನೇ ಖುದ್ದು ಕಮಿಷನರ್ ಹತ್ರ ಈ ಎಲ್ಲ ವಿಚಾರಗಳನ್ನು ಹಲವಾರು ಬಾರಿ ಭೇಟಿಯಾಗಿ ಕನ್ನಡದಲ್ಲೇನೆ ಅದೇ ಭಾಷೆಯಲ್ಲೇ ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲೇ ಹೇಳಿದೀವಿ, ಮನವಿ ಕೊಟ್ಟಿದೀವಿ. ಯಾವ್ದಾದ್ರು ಒಂದು ಕೆಲಸ ಮಾಡಿದಾರಾ? ಒಂದು ಮಾಡದಲ್ಲೇ ಇವರು ಹೈಕೋರ್ಟ್ ಆದೇಶ ಇದೆ ಅಥವಾ ಸುಪ್ರೀಂ ಕೋರ್ಟ್ ಆದೇಶ ಇದೆ, ನಮಗೆ ಗೈಡ್ಲೈನ್ಸ್ ಇದೆ, ನಮ್ ವ್ಯಾಪ್ತಿಯಲ್ಲಿ ಇದೆ ಅಂತ ಅಂದ್ರೆ ಇವರು ಏಕಾಏಕಿ ಏನ್ ಬೇಕಾದ್ರೂ ಮಾಡ್ಬೋದಾ? ಬಡ್ಡಿಹಳ್ಳಿ ರಸ್ತೆಯಲ್ಲಿ 80 ಫೀಟ್ ರೋಡ್, ಪಟವಾಡಿ 80 ಫೀಟ್ ರೋಡ್ ರಸ್ತೆಯಲ್ಲಿ ಸಿದ್ದರಾಮೇಶ್ವರ ಬಡಾವಣೆ ದಾಟ್ತಿದ್ದಾಗೇನೆ, ಸುಮಾರು ರಸ್ತೆ ಅಗಲೀಕರಣದ ಕಾರ್ಯ ಆರಂಭ ಆಗ್ತಿದ್ದಾಗೇನೆ ಸುಮಾರು ಮನೆಗಳು ಇದ್ವು ಅಲ್ಲಿ. ಆ ಮನೆಗಳು ಕೆಡಬಾರ್ದು ಅಂತ ಹೇಳಿ ಮುಸಲ್ಮಾನರು ಪಕ್ಕದಲ್ಲೇ ಒಂದು ಕಾದರ್ ನಗರ ಎಂಟ್ರೆನ್ಸ್ ಅಲ್ಲೇನೆ ಒಂದು ಧ್ವಜಕಟ್ಟೆ ಮಾಡಿ ಅದಕ್ಕೆ ಒಂದಷ್ಟು ಬೇರೆ ರೀತಿ ಬಣ್ಣ ಕೊಟ್ಟಿದ್ದಾರೆ. ಅದನ್ನ ತೆರವುಗೊಳಿಸಕ್ಕೆ ಇವ್ರಿಗೆ ಆಗ್ಲಿಲ್ಲ. ಆಗ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ತೆರವುಗೊಳಿಸಿದಾರಾ? ಇಲ್ವಲ್ಲ. ಅದು ಹೈಕೋರ್ಟ್ ಆದೇಶ ಇಲ್ವಾ? ಅದು ಸುಪ್ರೀಂ ಕೋರ್ಟ್ ಆದೇಶ ಇಲ್ವಾ? ಪರ್ಟಿಕ್ಯುಲರ್ ಆಗಿ ಹಿಂದೂ ಧರ್ಮ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ಸ್ತಾ ಇದೆಯಾ? ಹೌದು, ಅವ್ರು 100% ಹಿಂದೂ ಧರ್ಮನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಇದುವರೆಗೂ SS ಪುರಂ ಅಲ್ಲಿ ನಮ್ಮೂರ ಎದುರುಗಡೆ ಇರ್ತಕ್ಕಂಥ ಗಣಪತಿ ದೇವಸ್ಥಾನಕ್ಕೆ JCB ತಂದು ಏಕಾಏಕಿ ಇಟ್ರು. ಆ ಟೈಮಲ್ಲಿ ನಾವು DC ರಾಕೇಶ್ ಅವರು ಇದ್ರು. ಆ ಟೈಮಲ್ಲಿ ನಾವೆಲ್ಲರೂ ಹೋಗಿ ಅವ್ರಿಗೆ ಪ್ರಶ್ನೆ ಮಾಡಿದ್ಕೆ ಅಲ್ಲಿಗೆ ಕೈ ಬಿಟ್ರು. ಅದನ್ನ ತೆಗಿಲಿಲ್ಲ, ತೆರವುಗೊಳಿಸ್ಲಿಲ್ಲ. ಅದೇ ರೀತಿ ಈಗ ನಮ್ಮ ಹನುಮಂತಪುರದಲ್ಲಿ ಒಂದು ತೆಗೆದ್ರು ದೇವಸ್ಥಾನ. ಈಗ ಇದು ಕೂಡ ತೆಗಿತಾ, ಈಗ ಪ್ರತಿಯೊಂದು ಇವರು ಇದೇ ತರನೇ ಓನ್ಲಿ ಹಿಂದೂ ದೇವಸ್ಥಾನಗಳೇ ಟಾರ್ಗೆಟ್. ಭದ್ರಮನ್ ಚೌಟ್ರಿಯಲ್ಲಿ ಇರ್ತಕ್ಕಂಥ ಶಂಕರ್ ಮಠದ ಕಾಂಪೌಂಡ್ ನ ನೆಲಸಮ ಮಾಡಿದ್ರು. ಯಾವ ಚರ್ಚ್ ಇವ್ರು ತೆರವುಗೊಳಿಸಿದಾರೆ? ಯಾವ ದರ್ಗಾ, ಮಸೀದಿ, ಚರ್ಚ್ ನ ಯಾವ್ದಾದ್ರು ಇವರು ತೆರವುಗೊಳಿಸಿರುವಂತ ಇವ್ರ ಹತ್ರ ದಾಖಲೆಗಳಿದ್ರೆ ಅಥವಾ ಹೈಕೋರ್ಟ್ ಆದೇಶನ, ಸುಪ್ರೀಂ ಕೋರ್ಟ್ ಆದೇಶನ ಅದಕ್ಕೆ ಯಥಾವತ್ತಾಗಿ ಪಾಲನೆ ಮಾಡಿದ್ರೆ ಅವ್ರು ನಮಗೆ ಕೊಡ್ಲಿ, ತೋರಿಸ್ಲಿ. ಈಗ ಈ ದೇವಸ್ಥಾನನ ಇವರು ಅಟ್ಲೀಸ್ಟ್ ಇವರು ಹೈಕೋರ್ಟ್ ಆದೇಶ ಪಾಲನೆ ಮಾಡ್ಬೇಕು ಅಂತ ಹೈಕೋರ್ಟ್ ಹೇಳಿದ್ಯಾ ಇವ್ರಿಗೆ? ಏಕಾಏಕಿ ರಾತ್ರೋರಾತ್ರಿ ಕರ್ಫ್ಯೂ ಇದ್ದಾಗ ನೀವು ಹೋಗ್ಬಿಟ್ಟು ತೆರವುಗೊಳಿಸಿ, ಯಾರಿಗೂ ಮಾಹಿತಿ ಕೊಡ್ಬೇಡಿ, ಯಾರಿಗೂ ಕಾಲಾವಕಾಶ ಕೊಡ್ಬೇಡಿ, ಯಾವ ಧರ್ಮದವರಿಗೆ ಯಾವ ರೀತಿ ಬೇಕಾದ್ರೂ ನೀವು ಹರ್ಟ್ ಮಾಡಬಹುದು ಅಂತ ಹೈಕೋರ್ಟ್ ಆದೇಶ ಏನಾದ್ರು ಇದೆಯಾ? ಮಂಜು ಅವರೇ, ಒಂದಂದ್ರೆ ನೋಟಿಸೇ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರೆ, ನಿಜವಾಗ್ಲೂ ನೋಟಿಸ್ ಏನು ತಲುಪೇ ಇಲ್ಲ ಯಾರಿಗೂ? ನೋಟಿಸ್ ಕೊಟ್ಟಿದ್ರೆ ಅವ್ರ ಕಡೆ ದಾಖಲಾತಿ ಇರುತ್ತಲ್ಲ, ನೋಟಿಸ್ ಇಂಥವ್ರಿಗೆ ಕೊಟ್ಟಿದ್ದೀನಿ, ಮಂಜು ಕೊಟ್ಟಿದ್ದೀನಿ, ರಾಮನ್ ಕೊಟ್ಟಿದ್ದೀನಿ, ಭೀಮನ್ ಕೊಟ್ಟಿದ್ದೀನಿ ಅಂತ ನೋಟಿಸ್ ಇರ್ತದಲ್ಲ ಅವ್ರ ಹತ್ರ. ನೋಟಿಸ್ ಅವ್ರು ತೆಗೆದು ತೋರಿಸ್ಬೋದಲ್ಲ. ಈಗ ಯಾವ್ದು ನೋಟಿಸ್ ಕೊಟ್ಟಿಲ್ಲ. ರಾತ್ರೋರಾತ್ರಿ ಹೋಗುವಂತದ್ದು ಏನಿದೆ ಇವ್ರಿಗೆ? ಮಂಜು, ಹೋದ್ಮೇಲೆ ಇವರು ಹೈಕೋರ್ಟ್ ಆದೇಶ ಪಾಲನೆ ಮಾಡ್ತಿರೋರಲ್ವಾ ಆಯುಕ್ತರು? ರಾತ್ರೋರಾತ್ರಿ ಹೋದ್ಮೇಲೆ ಹೈಕೋರ್ಟ್ ಆದೇಶ ಪಾಲನೆ ಮಾಡ್ತಿರ್ಬೇಕಾದ್ರೆ ಇವ್ರು ಯಾಕೆ ಓಡಿ ಹೋದ್ರು? ಇವ್ರು ಇರ್ಬೇಕಾಯ್ತು ಸ್ಪಾಟ್ ಅಲ್ಲಿ. ಸೊ ಈಗ ನಿನ್ನೆ ರಾತ್ರಿ ಪ್ರಶ್ನೆ ಏನು ಮಾಡ್ಲಿಲ್ವಾ? ಸಿಗ್ಲಿಲ್ವಾ ಆಯುಕ್ತರು ಮಾತಾಡೋಕೆ? ಕೈ ಸಿಗ್ಬೇಕಲ್ಲ, ಸಿಕ್ಕಿಲ್ಲ ಅವರು. ಇವತ್ತು ಸಂಡೇ ಇದೆ, ನಾವೆಲ್ಲರೂ ಅವ್ರ ಕಚೇರಿಗೆ ಮುತ್ತಿಗೆ ಹಾಕ್ಬೇಕು ಅಂತಿದ್ವಿ. ಅವರು ಇವತ್ತು ಸಂಡೇ ಇರೋದ್ರಿಂದ ಸಿಗೋದಿಲ್ಲ. ನಾವು ನಾಳೆನೆ ಹೋಗ್ತೇವೆ, ಹಿಂದೆ ಕೊಟ್ಟಿದಂತ ದೂರೆಲ್ಲ ತೆಗಿತೇವೆ. ಮತ್ತೆ ಯಾವ್ದಾವ್ದು ಈ ರೀತಿ ಅನಧಿಕೃತ ಕಟ್ಟಡಗಳಿದಾವೆ ಅಥವಾ ಇವ್ರ ವ್ಯಾಪ್ತಿಯಲ್ಲಿ ಇದೆಯೋ ಅಥವಾ ಇವ್ರ ಗಮನದಲ್ಲಿ ಇದೆಯೋ ಇಲ್ವೋ, ಇವ್ರ ಪಟ್ಟಿ ಮಾಡಿದಾರೋ ಇಲ್ವೋ ನಮ್ಮ ಹತ್ರ ಇದೆ. ನಾವು ಅದನ್ನೆಲ್ಲ ಕೊಡ್ತೀವಿ. ಏಕಕಾಲಕ್ಕೆ ತೆರವುಗೊಳಿಸ್ಲಿ.
ಅಭಿವೃದ್ಧಿ ಮಾಡ್ತೀವಿ ಅಂತ ಯಾವ್ದೋ ಒಂದು ಧರ್ಮನ ಇವರು ಟಾರ್ಗೆಟ್ ಮಾಡೋದಲ್ಲ. ಇವರು 2ನೇ ದರ್ಜೆ ತರ ಹಿಂದೂಗಳನ್ನ ನೋಡ್ತಾ ಇದ್ರೆ, ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನ ನೋಡ್ತಾ ಇದ್ರೆ, ಅಥವಾ ಇವರು ನಮ್ಮನ್ನೇ ಟಾರ್ಗೆಟ್ ಮಾಡ್ಕೊಂಡು ನಮ್ಮ ದೇವಸ್ಥಾನಗಳು ಮಠ ಮಂದಿರಗಳನ್ನ ಇವ್ರು ಟಾರ್ಗೆಟ್ ಮಾಡಿ ತೆರವುಗೊಳಿಸುವಂತದ್ದಾದ್ರೆ ಇದು ಹೈಕೋರ್ಟ್ ಏನಾದ್ರು ಹೇಳಿದ್ಯಾ, ಸಂವಿಧಾನದಲ್ಲಿ ಏನಾದ್ರು ಇದೆಯಾ, ಅಥವಾ ಸುಪ್ರೀಂ ಕೋರ್ಟ್ ಹೇಳಿದ್ಯಾ ಇವ್ರಿಗೆ? ಯಾವ್ದು ಇಲ್ವಲ್ಲ. ಅಥವಾ ಅಟ್ಲೀಸ್ಟ್ ಅವರು ಆಯುಕ್ತರಿದ್ದಾರೆ, ಆಯುಕ್ತರು ಓಡಿ ಹೋಗುವಂತದ್ದೇನಿದೆ ಅಲ್ಲಿ ಇರ್ಬೇಕಾಯ್ತು ಸ್ಪಾಟ್ ಅಲ್ಲಿ. ಅವ್ರು ತಂದಿದ್ದ 2 JCB ಟ್ರ್ಯಾಕ್ಟರ್, ಅವ್ರ ಸಿಬ್ಬಂದಿ ಪ್ರತಿಯೊಬ್ರು ಅಲ್ಲೇ ಇರ್ಬೇಕಾಗಿತ್ತು. ಧನ್ಯವಾದ ಮಂಜು ನಮ್ ಜೊತೆ ಮಾತನಾಡಿದಕ್ಕಾಗಿ. ಸೊ ಇದಿಷ್ಟು ಏನು ಅಲ್ಲಿನ ಪ್ರತ್ಯಕ್ಷದರ್ಶಿ ಮಂಜು ಭಾರ್ಗವ್ ಅವರ ಮಾತು. ಅಕಸ್ಮಾತ್ ಅವ್ರೇನಾದ್ರೂ ಹೈಕೋರ್ಟ್ ಆದೇಶ ಪಾಲನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ರಾತ್ರೋರಾತ್ರಿ ತೆರವುಗೊಳಿಸುವಂತ ಅವಶ್ಯಕತೆ ಏನಿತ್ತು? ರಾತ್ರಿ 10:30 ಸುಮಾರಿಗೆ ಅವರು ಬಂದಿರುವಂತದ್ದು. ಸೊ ಅಲ್ಲೆಲ್ಲ ವಿಚಾರಿಸಿದಾಗ ಏನ್ ಇಷ್ಟೊತ್ನಲ್ಲಿ ಬಂದಿದ್ದೀರಾ ಅಂತ ಆಬ್ವಿಯಸ್ಲಿ ಸ್ಥಳೀಯರಾಗ್ಬೋದು, ಅಕ್ಕಪಕ್ಕದಲ್ಲಿರುವಂತವ್ರಾಗಿರ್ಬೋದು, ಅಥವಾ ಏನೋ ಒಂದು ಕಾರ್ಯಾಚರಣೆ ಶುರು ಆಯ್ತು ಅಂದ್ರೆ ಜನರಿಗೆ ಗೊತ್ತಾಗೇ ಆಗುತ್ತೆ. ವಿಚಾರಿಸಿದಂತ ಸಂದರ್ಭದಲ್ಲಿ ಇಲ್ಲ, ನಾವಿಲ್ಲಿ ಗ್ರೌಂಡ್ ಅನ್ನ ಕ್ಲೀನ್ ಮಾಡಿಸ್ತಾ ಇದೀವಿ ಅಂತಾರೆ. ಆದ್ರೂ ಕೂಡ ಅಲ್ಲೆಲ್ಲ ಒಂದ್ ಕಡೆ ಅನುಮಾನದ ಎಳೆ ಆಗ್ಲಿಂದನೇ ಶುರು ಆಗುತ್ತೆ. ಯಾಕಂದ್ರೆ ಅಷ್ಟು ರಾತ್ರಿಯಲ್ಲಿ ಬಂದು ಏನ್ ಕ್ಲೀನಿಂಗ್ ಮಾಡೋಕ್ ಸಾಧ್ಯ ಅನ್ನುವಂತ ಒಂದು ಪ್ರಶ್ನೆ ಮೂಡುತ್ತೆ. ನಂತರದಲ್ಲಿ ಇತರೆ ಹಿಂದೂಪರ ಸಂಘಟನೆಗಳು ಕೂಡ ಸ್ಥಳಕ್ಕೆ ದೌಡಾಯಿಸುತ್ತವೆ. ಆಗ ನೋಡಿದ್ರೆ ದೇವಸ್ಥಾನದ ಮೇಲ್ಭಾಗದ ಚಾವಣಿ ಏನಿರುತ್ತೆ ಅದನ್ನ ಆಗ್ಲೇ ನೆಲಸಮಗೊಳಿಸಿರ್ತಾರೆ. JCB ಸಹಾಯದಿಂದ ಅವರು ತೆರವು ಕಾರ್ಯಾಚರಣೆಯನ್ನ ಆರಂಭ ಮಾಡಿರ್ತಾರೆ. ಸೊ ಅಕಸ್ಮಾತ್ ಹೈಕೋರ್ಟ್ ಕೊಟ್ಟಂತಹ ಆದೇಶ ಸರಿಯಾಗಿ ಇತ್ತು ಅಂತಂದಾಗ ಯಾಕೆ ಈ ತರವಾಗಿ ಅವರು ರಾತ್ರೋರಾತ್ರಿ ಕಾರ್ಯಾಚರಣೆ ಮಾಡಬೇಕಾಗಿತ್ತು? ಮತ್ತು ನಾವೆಲ್ಲ ಸಂಘಟನೆಯವರು ಹೋದಾಗ ಅವ್ರು ಅಲ್ಲಿಂದ ಯಾಕೆ ವಾಪಸ್ ಹೋಗ್ಬೇಕಾಗಿತ್ತು, ನಿಂತ್ಕೋಬೇಕಿತ್ತು ಅಲ್ಲೇನೆ? ಪೊಲೀಸ್ ಇಲಾಖೆ ಗಮನಕ್ಕೆ ಇವ್ರು ಯಾಕೆ ತಂದಿಲ್ಲ? ಅದರ ಜೊತೆಗೆ ಸೊಗಡು ಶಿವಣ್ಣ ಮಾಜಿ ಸಚಿವರು ಏನು ಕರೆ ಮಾಡಿ ಆಯ್ತು ನಾನು ಕೂಡ ಸ್ಥಳಕ್ಕೆ ಬರ್ತೀನಿ ಅಂತಾರಲ್ಲ, ಆ ಸಂದರ್ಭದಲ್ಲಿ ಅಲ್ಲಿಂದ ಇತರೆ ಅಧಿಕಾರಿಗಳು ಹೋದದ್ದಾದ್ರೂ ಯಾಕೆ ಅನ್ನುವಂಥದ್ದು ಈಗ ಸದ್ಯ ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಅದನ್ನು ಹೊರತುಪಡಿಸಿದ್ರೆ ಹಿಂದೂ ದೇವರು ಪೂಜೆ ಧಾರ್ಮಿಕ ಭಾವನೆಗೂ ಕೂಡ ಇದು ಧಕ್ಕೆ ತಂದಿದೆ ಅನ್ನುವಂಥದ್ದು ಸಾರ್ವಜನಿಕರ ಆರೋಪ. ಈ ಬಗ್ಗೆ ಮಾತನಾಡ್ಲಿಕ್ಕೆ ಸ್ವತಃ ಪಾಲಿಕೆ ಆಯುಕ್ತರಾದಂತಹ ರೇಣುಕಾ ಅವ್ರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ರೇಣುಕಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಸೊ ಸದ್ಯ ಈಗ ಒಂದು ಪ್ರಶ್ನೆ ಏನ್ ಕಾಡ್ತಾ ಇದೆ ಅಂತಂದ್ರೆ, ಯಾಕೆ ನೋಟಿಸ್ ಅನ್ನ ಕೊಟ್ಟಿಲ್ಲ ಅವ್ರು? ನಮ್ಗೆ ದೇವಸ್ಥಾನ ತೆರವು ಮಾಡ್ತೀವಿ ಅನ್ನೋದಾಗಿದ್ರೆ ಈ ಹಿಂದೆನೆ ನೋಟಿಸ್ ಕೊಡ್ಬೇಕಿತ್ತಲ್ವಾ, ಯಾಕೆ ಕೊಡ್ಲಿಲ್ಲ ಇವರು ಅಂತಿದ್ದಾರೆ. ಸೊ ಆ ಜಾಗದ ಮಾಹಿತಿನ ನಾನು ಮೊದಲು ಕೇಳೋಕ್ ಇಷ್ಟಪಡ್ತೀನಿ ನಿಮ್ಗೆ. ಸದ್ಯ ಸ್ಮಾರ್ಟ್ ಸಿಟಿಗೆ ಏನಾದ್ರು ಒಳಪಟ್ಟಿದ್ಯಾ? ಏನ್ ನಡೀತಾ ಇದೆ ಸದ್ಯ ಆ ಜಾಗದಲ್ಲಿ ಈಗ ಅಂತ? ಅದು ಜಾಗ ಬಂದ್ಬಿಟ್ಟು APMC ಮಾಲೀಕತ್ವ ಇದ್ದಿದ್ದು. ಅದು 20 ವರ್ಷದಿಂದ ಕಾರ್ಪೊರೇಷನ್ ಅನುದಾನ ಕೊಟ್ಟಿದ್ದಾರೆ, ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಕೊಡಿ ಅಂತ. 20 ವರ್ಷದಿಂದ ಅದು ಕೇಸ್ ಇತ್ತು, ಕೇಸಿಂದ ಅದು ಪೆಂಡಿಂಗ್ ಇತ್ತು. ಮತ್ತೆ ನಮ್ಮ ಲಾಸ್ಟ್ ಇಯರ್ ನಮ್ಮ UID ಸೆಕ್ರೆಟರಿ ಸರ್ ಮತ್ತೆ APMC ಸೆಕ್ರೆಟರಿ ಸರ್ ಒಂದು ರಾಜ್ಯ ಮಟ್ಟದಲ್ಲಿ ಮೀಟಿಂಗ್ ಮಾಡಿ ಅದನ್ನ ಮಲ್ಟಿಪ್ಲೆಕ್ಸ್ ಕಾಂಪ್ಲೆಕ್ಸ್ ಕಟ್ಟಿ ಸ್ಮಾರ್ಟ್ ಸಿಟಿಯಿಂದ ಮತ್ತೆ ಏನು ಅದ್ರಲ್ಲಿ ಅನುದಾನ ಶೇರಿಂಗ್ ಬರುತ್ತೋ ಅನುದಾನ ಅದನ್ನ ಕಾರ್ಪೊರೇಷನ್ ಪ್ಲಸ್ APMC ತಗೊಳ್ಳಿ ಅಂತ ಸರ್ಕಾರದ ಡಿಸಿಷನ್ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಮಾರ್ಚ್ ಅಲ್ಲೇ ಕಾಮಗಾರಿ ಪ್ರಾರಂಭ ಮಾಡ್ಬೇಕಾಗಿತ್ತು. ಬಟ್ ಲಾಕ್ಡೌನ್ ಇದರಿಂದ ಮಾಡಕ್ ಆಗಿರ್ಲಿಲ್ಲ. ಅದಕ್ಕೆ ಇವಾಗ ಲಾಕ್ಡೌನ್ ಮುಗಿದ ಮೇಲೆ ಸ್ಟಾರ್ಟ್ ಮಾಡಿದೀವಿ. ಮತ್ತೆ ಇದಕ್ಕೆ ನಾವು ಕೋರ್ಟ್ ಇಂದ ಕೂಡ ಕ್ಲಿಯರೆನ್ಸ್ ಕೊಟ್ಟಿದೆ. ಓಕೆ. ಸೊ ಇವರು ಈಗ ಅಲ್ಲಿ ಕೇಳ್ತಾ ಇರೋದು ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡ್ಬೇಕಿತ್ತಲ್ವಾ ಪಾಲಿಕೆ ಕಡೆಯಿಂದ? ಯಾಕೆಂದ್ರೆ ಸರ್ಕಾರ ಜಾಗದಲ್ಲಿ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಮಾಡಿದಾಗ ವಿತೌಟ್ ನೋಟಿಸ್ ಕೂಡ ನಾವು ರಿಮೂವ್ ಮಾಡಕ್ಕೆ ಇದೆ ಅಧಿಕಾರ. ಯಾಕೆಂದ್ರೆ ಪ್ರೈವೇಟ್ ಜಾಗ ನೋಟಿಸ್ ಕೊಡ್ಬೇಕು. ಸರ್ಕಾರ ಜಾಗದಲ್ಲಿ ಯಾವ್ದಾದ್ರು ಒಂದು ಕನ್ಸ್ಟ್ರಕ್ಷನ್ ಕಟ್ಟಿದ್ರೆ ವಿತೌಟ್ ನೋಟಿಸ್ ನಾವು ಮಾಡ್ಬೋದು. ಅದು ಕೂಡ ಅದು ಧಾರ್ಮಿಕ ಒಂದು ಕಟ್ಟಡ ಆಗಿದ್ರಿಂದ ನಾವು ಕೂಡ ತಹಸೀಲ್ದಾರ್ ಕರೆಸಿ ಒಂದು ಸ್ಪಾಟ್ ಒಂದು ಮಾಜರ್ ಮಾಡಿ ಅದಕ್ಕೊಂದು ನೋಟಿಫಿಕೇಶನ್ ಮಾಡಿಕೊಂಡು ಜೊತೆಗೆ ನಾವು ಅವ್ರು ಕರೆಸಿ ಅಲ್ಲಿ ಎಲ್ಲಿರ್ಬೇಕು ವಿಗ್ರಹ ಅಂತ ಚರ್ಚೆ ಮಾಡಿ ಅದ್ರ ಪ್ರಕಾರನೇ ಕ್ರಮ ತಗೊಂಡಿದೀವಿ. ಓಕೆ. ಬಟ್ ಇದು ಯಾಕೆ ಅಲ್ಲಿನ ಅರ್ಚಕರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಯಾರಿಗೂ ವಿಷಯ, ಯಾಕೆಂದ್ರೆ ಇದು ಧಾರ್ಮಿಕ ಸ್ಥಳ ಅಂತ ನೀವೇ ಇವಾಗ ಮಾತನಾಡುವಾಗ ಸೊ ಧಾರ್ಮಿಕ ಭಾವನೆ ಅನ್ನೋದು ಶುರು ಆಗ್ಬಿಡುತ್ತೆ ಜನಗಳಿಗೆ. ಯಾಕೆ ನಮ್ ದೇವಸ್ಥಾನನೇ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಈಗಷ್ಟೇ ಮಾತನಾಡುವಾಗ ಸಾರ್ವಜನಿಕರು ಒಂದೇನಂದ್ರೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ ನಾವು ಅಷ್ಟೇ ಅದು 3 ಸತಿ ಸ್ಥಳ ತನಿಖೆ ಮಾಡಿರೋದು. ಸ್ಥಳದಲ್ಲಿ ನಾವು ಅವ್ರ ಅರ್ಚಕರ ಕರೆಸ್ಕೊಂಡು ಮಾತಾಡಿದ್ವಿ. ಅವೊಂದು ನಾವು ನೋಡ್ದಂಗೆ APMC ಮಾರುಕಟ್ಟೆ ಅಲ್ಲಿ ಶಿಫ್ಟ್ ಆದ್ಮೇಲೆ ಅಲ್ಲಿ ಈ ದೇವಸ್ಥಾನ ಶಿಫ್ಟ್ ಆಗಿಲ್ಲ. ಆದ್ರೂ ಕೂಡ ಸಾರ್ವಜನಿಕರು ಯಾರು ಅಲ್ಲಿ ಪೂಜೆಗಾಗ್ಲಿ ಭಾಗವಹಿಸದೆ ಕಂಡು ಬರ್ತಾ ಇದೆ. ಅದ್ರ ಬಗ್ಗೆ ಕೂಡ ನಾವು ಸ್ಪಾಟ್ ಮಾಜರ್ ಮಾಡಿ ಮತ್ತೆ ಅರ್ಚಕರ ಗಮನ ತಗೊಂಡೆ ಮತ್ತೆ ಅರ್ಚಕರಿಂದ ಪೂಜೆ ಮಾಡಿಸಿ ಧಾರ್ಮಿಕ ವಿಧಾನಗಳಂತಾನೆ ಕ್ರಮ ತಗೊಂಡಿದೀವಿ. ಓಕೆ. ರಾತ್ರೋರಾತ್ರಿ ತೆರವುಗೊಳಿಸುವ ಅವಶ್ಯಕತೆ ಏನಿತ್ತು? ಯಾಕೆ ಆ ಕ್ರಮ ರಾತ್ರಿ ಮಾಡ್ಬೇಕು? ರಾತ್ರೋ ಏನು ಆತರ ಬಂದಿಲ್ಲ. ಅದೇನಾಯ್ತಂದ್ರೆ ಸಾಯಂಕಾಲ ನಾವು 4 ಗಂಟೆಗೆ ಫಸ್ಟ್ ಹೋಗಿ ಮಾಜಾರ್ ಮಾಡಿದ್ವಿ. ಮಾಜಾರ್ ಆದ್ಮೇಲೆ ತಹಸೀಲ್ದಾರ್ ನಾವು ಮತ್ತೆ MD ಮಾಜಾರ್ ಮಾಡಿದ್ಮೇಲೆ ಅರ್ಚಕ ಕರೆಸಿ ಆ ಪೂಜೆ ಎಲ್ಲ ಮಾಡೋದು ಪ್ರೊಸೀಜರ್ ಪ್ರಕಾರ ಆಯ್ತು. ಆಮೇಲೆ ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ವಿ. ಕತ್ಲ ಆಯ್ತು.
ಅದಕ್ಕೆ ಅಲ್ಲ ಮೇಡಮ್, ಇವಾಗ ನಮಗೆ ಪೆಂಡಿಂಗ್ ಅಲ್ಲಿ ಆದ್ವಿ. ಲೋಕ್ಲೆಟ್ಸ್ ಕೊಡ್ತಿರೋ ಇನ್ಫಾರ್ಮೇಶನ್ ಅಂದ್ರೆ ಅರೌಂಡ್ 10-10:30 ಬಂದ್ರು ಅವರು ಅಂತ ಇಲ್ಲ ಹೇಳ್ತಾ ಇಲ್ಲ ಇದ್ದಾರೆ. ಇಲ್ಲ ಇಲ್ಲ ಆತರ ಎಲ್ಲ ನಿಮ್ಗೆ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. 10:30 ಹೋಗ್ಬಿಟ್ಟು ನಾವು ಏನ್ ಮಾಡಕ್ಕಾಗತ್ತೆ. ನಾವು ಮಧ್ಯಾಹ್ನದಿಂದನೇ ಮಾಡಿದ್ವಿ. ಫೋಟೋಸ್ ಎಲ್ಲ ಇದೆ ನಮ್ಮ ಹತ್ರ, ವಿಡಿಯೋಸ್ ಇದೆ, ಫೋಟೋಸ್ ಇದೆ. ಆ ನಂತರದಲ್ಲಿ ಪ್ರೊಸೀಜರ್ ಪ್ರಕಾರ ನಾ ಕ್ರಮ ತಗೊಂಡಿದ್ವಿ. ಓಕೆ, ಬಟ್ ಆ ನಂತರದಲ್ಲಿ ಸೊಗಡು ಶಿವಣ್ಣ ಅವ್ರು ಕೂಡ ಕರೆ ಮಾಡ್ತಾರೆ, ನಾನು ಬರ್ತೀನಿ ಸ್ಥಳಕ್ಕೆ ಅಂತಾರೆ. ಆಮೇಲೆ ಅಧಿಕಾರಿಗಳು ಇದ್ದಕ್ಕಿದ್ದಂಗೆ ಆ ತೆರವು ಕಾರ್ಯಾಚರಣೆನ ಅರ್ಧಕ್ಕೆ ನಿಲ್ಲಿಸಿ ಅಲ್ಲಿಂದ ವಾಪಸ್ ಹೋಗ್ತೀರಾ ಅಂತಾರೆ. ಅವರು ಮಾಜಿ ನಮ್ಮ ಶಾಸಕರು ಫೋನ್ ಮಾಡಿದ್ರು, ನೀವು ತೆರವುಗೊಳಿಸ್ಬೇಕಾದ್ರೆ ಯಾಕೆ ನೈಟ್ ಆಯ್ತು ಅಂದ್ರು. ಇಲ್ಲ ಸರ್, ಅದು ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ವಿ, ಪ್ರೊಸೀಜರ್ ಪ್ರಕಾರ ಆಗಕ್ಕೆ ಲೇಟ್ ಆಯ್ತಂದು. ಅವ್ರು ಹೇಳಿದ್ರು ಡೇ ಟೈಮ್ ಮಾಡಿ ಮೇಡಮ್, ಅದು ಸಿಸ್ಟಮ್ಯಾಟಿಕ್ ಮಾಡಿ ಅಂತಂದ್ರು. ಅದಕ್ಕೆ ನಮ್ದು ನೈಟ್ ಆಯ್ತು, ಮತ್ತೆ ಸ್ವಲ್ಪ ಇಕ್ವಿಪ್ಮೆಂಟ್ ಬೇಕಾಗಿರೋದ್ರಿಂದ ನಾವು ಸ್ಟಾಪ್ ಮಾಡಿದ್ವಿ. ಓಕೆ, ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದೀವಿ ನಾವು, ಆತರ ಏನೂ ಇದಿಲ್ಲ. ಓಕೆ, ಸೊ ಈಗ ಮತ್ತೆ ಬೆಳಗ್ಗೆ ನೋಡಿದ್ರೆ ಅಲ್ಲಿ ದೇವರ ಮೂರ್ತಿನೇ ಇರ್ಲಿಲ್ಲ, ವಿಗ್ರಹನೇ ತೆರವು ಮಾಡಿದ್ದಾರೆ ಅಂತಂದ್ರು. ಎಲ್ಲಿಗೆ ತೆರವು ಮಾಡಿಸಿದ್ರೆ, ಎಲ್ಲಿದೆ ಈಗ ವಿಗ್ರಹ, ಏನ್ ಮಾಡ್ತಾ ಇದ್ರ ಆಲ್ಟರ್ನೇಟಿವ್ ಆಗಿ ಅಂತ? ಆಲ್ಟರ್ನೇಟ್ ಏನ್ ಮಾಡಿದೀವಿ ಅಂದ್ರೆ, ನಾವು ಮೋಹನ್ ತಹೀಲ್ದಾರ್ ಅವ್ರು ಕರೆಸ್ಬಿಟ್ಟು ಮಾಜರ್ ಮಾಡಿದಾಗ ಸೋಮೇಶ್ವರ ಟೆಂಪಲ್ ಅಲ್ಲಿ ಒಂದು ವಿಗ್ರಹವನ್ನು ಒಂದು ಇರೋದಕ್ಕೆ ವ್ಯವಸ್ಥೆ ಅವರು ಮಾಡಿದ್ದಾರೆ ಕಂದಾಯ ಇಲಾಖೆಯಿಂದ. ವಿಗ್ರಹ ಅದು ವ್ಯವಸ್ಥೆ ಎಲ್ಲ ಮಾಡಿಬಿಟ್ಟು ಆಮೇಲೆನೆ ನಾವು ಸ್ಟಾರ್ಟ್ ಮಾಡಿದ್ವಿ ತೆರವು ಕಾರ್ಯಾಚರಣೆ. ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ರೆವಿನ್ಯೂ ಇಲಾಖೆ ಅಂತ. ಓಕೆ, ಈಗ ಇನ್ನೊಂದು ಏನ್ ಸಾರ್ವಜನಿಕರ ಪ್ರಶ್ನೆ ಅಂತಂದ್ರೆ, ನಗರದಲ್ಲಿ ಅನೇಕ ಕಡೆ ಈ ತರ ಒತ್ತುವರಿ ಆಗಿರುವಂತದ್ದು ಅಥವಾ ಸರ್ಕಾರಿ ಜಾಗದಲ್ಲಿರುವಂತಹ ಪ್ರತಿಯೊಂದು ಧರ್ಮದ ಕಟ್ಟಡಗಳು ಕೂಡ ಇದೆ, ಧಾರ್ಮಿಕ ಕ್ಷೇತ್ರಗಳು ಕೂಡ ಇದೆ. ಸೊ ಅವನ್ನೆಲ್ಲ ತೆರವುಗೊಳಿಸ್ತಾರಾ? ಅದನ್ನು ಇದೇ ತರ ಮಾಡ್ತಾರಾ? ಯಾಕೆ ಹಿಂದೂ ಧರ್ಮನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಇದಕ್ಕೆ ಏನ್ ಉತ್ತರ ಕೊಡೋಕೆ ಇಷ್ಟಪಡ್ತೀರಾ ನೀವು? ಒಂದೇನಂದ್ರೆ, ನಾವು ಇವಾಗ ಈ ಧರ್ಮ ಆ ಧರ್ಮ ಅಂತ ಏನು ಆತರ ನೋಡಕ್ ಬರೋದಿಲ್ಲ. ಇವಾಗ ಯಾರು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ಸಾರ್ವಜನಿಕರಿಗೆ ರಸ್ತೆ ಜಾಗ ಆಗ್ಲಿ, ಯಾರ್ದೋ ಸಾರ್ವಜನಿಕ ರಸ್ತೆ ಪ್ಲೇಸ್ ಅಲ್ಲಿ ಏನಾದ್ರು ಜಾಗದಲ್ಲಿ ಕಟ್ಟಿದ್ರೆ ತೆರವು ಕಾರ್ಯಾಚರಣೆ ಮಾಡಿದ್ರೆ ಸರ್ಕಾರದಿಂದನೇ ಕೋರ್ಟ್ ಇಂದಾನೇ ನಮ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ಕ್ರಮ ತಗೊಂತೀವಿ. ಓಕೆ, ಇದು ಒಂದು ಕ್ಲಿಯರ್ ಆಯ್ತು. ಬಟ್ ಆದ್ರೆ ಇವತ್ತು ನಡೆದಿರುವಂತಹ ಘಟನೆನ ಇನ್ನೂ ಸೂಕ್ಷ್ಮವಾಗಿ ಏನಾದ್ರು ಹ್ಯಾಂಡಲ್ ಮಾಡ್ಬೋದಾಗಿತ್ತ ಅಂತ? ಯಾಕೆಂದ್ರೆ ಅಲ್ಲಿ ಸಂಬಂಧಪಟ್ಟವ್ರನ್ನ ಏನಾದ್ರು ಯಾರ ಆ ದೇವಸ್ಥಾನ ನೋಡ್ಕೊಳ್ತಾ ಇದ್ದಾರೆ ಅಥವಾ ಇತರೆ ಸಂಘಟನೆನ ಅವರನ್ನ ವಿಶ್ವಾಸಕ್ಕೆ ತಗೊಂಡು ಇಲ್ಲ ತೆರವು ಮಾಡ್ಲಿ, ನಾವೇನು ಮಾಡಕ್ ಆಗ್ತಾ ಇಲ್ಲ, ಹೈಕೋರ್ಟ್ ಆದೇಶ ಇದೆ, ದಯವಿಟ್ಟು ನೀವು ಸ್ಥಳಾಂತರಿಸ್ಕೊಳ್ಳಿ ಅಂತ ಬಹಳ ಸೂಕ್ಷ್ಮವಾಗಿ ಅವ್ರಿಗೂ ಕೂಡ ವಿಷಯ ಮುಟ್ಸಿ ಅದು ಒಂದ್ ರೀತಿ ಶಾಂತಿಯುತವಾಗಿ ಈ ತೆರವು ಕಾರ್ಯಾಚರಣೆ ನಡೆಸಬಹುದಾಗಿತ್ತಲ್ವಾ ಎಲ್ಲೋ ಒಂದ್ ಕಡೆ? ಯಾಕೆ ಈ ತರ ಆಯ್ತು ಅಂತ? ಆಕ್ಚುಲಿ ಶಾಂತಿಯುತವಾಗಿನೇ ನಾವು ಇವಾಗ ಏನೇ ಒಂದ್ ಮಾಡ್ಬೇಕಾದ್ರೆ ಏಕಾಏಕಿ ಕಮಿಷನರ್ ಮಾಡಿರೋದಿಲ್ಲ. ಎಲ್ಲಾ ಇಲಾಖೆಗಳ ಒಂದು ಕೋರ್ಡಿನೇಷನ್ ಮತ್ತೆ IR30 ಮತ್ತೆ ಸರ್ಕಾರ ನಿರ್ದೇಶನ, ಕೋರ್ಟ್ ನಿರ್ದೇಶನದಂತೆ ನಾವು ಕ್ರಮ ವಹಿಸಿದೀವಿ. ಮತ್ತೆ ಮಾರ್ಜರ್ ಮಾಡಿದಾಗ ಕೂಡ ನಾವು ಪಬ್ಲಿಕ್ ಇಂದ ಕೂಡ ನಮ್ಗೆ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. 20 ವರ್ಷದಿಂದ ಹಾವುಗಳು ಬರ್ತಾ ಇತ್ತು ಮನೆಗಳಿಗೆ, ಮತ್ತೆ ಕಸ ಕಡ್ಡಿ ಎಲ್ಲ ಹಾಕ್ತಾ ಇದ್ರು, ಅಟ್ಲೀಸ್ಟ್ ಸಿಟಿಗೆ ಒಳ್ಳೇದ್ ಮಾಡ್ತಾ ಇದಾರೆ ಅಂತ ಹೇಳಿದಾರೆ. ಮತ್ತೆ ಅವ್ರ ಮಾಜರಲ್ಲಿ ಕೂಡ ನಮ್ಗೆ ಅನುಮೋದನೆ ಮಾಡಿದ್ದಾರೆ ಸಾರ್ವಜನಿಕರು. ಸೊ ಈಗ ಆಲ್ ಆಫ್ ದಿ ಸಡನ್ ಅಪೋಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರಾ ಹಾಗಾದ್ರೆ? ಅದನ್ನೇ ಹಂಗಂತಲ್ಲ, ಅದು ಅಪೋಸ್ ಮಾಡಿದಾಗ ಅವ್ರು ಕರ್ಸ್ಬಿಟ್ಟು ಕನ್ವಿನ್ಸ್ ಮಾಡೋ ಜವಾಬ್ದಾರಿ ನಮ್ದು ಅಧಿಕಾರಿಗಳಿದೆ, ಅದನ್ನ ನಾವು ಮಾಡ್ತೀವಿ. ಎಸ್, ಧನ್ಯವಾದ ರೇಣುಕಾ ಅವರೇ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಮತ್ತು ಈ ವಿಷಯಕ್ಕೆ ಕ್ಲಾರಿಫಿಕೇಶನ್ ನೀಡಿದ್ದಕ್ಕಾಗಿ. ಎಸ್, ಸಂಪರ್ಕ ಕಡಿತಗೊಂಡಿದೆ, ಬಹುಶಃ ಏನೋ ಹೇಳಕ್ ಹೊರಟ್ರು ಅವರು. ಸೊ ಇದು ಈಗ ಕಮಿಷನರ್ ಆಂಗಲ್ ಆಗಿದೆ ವೀಕ್ಷಕರ. ಏನಂತಂದ್ರೆ, ನಾವು ಈ ಹಿಂದೆ 2-3 ಸರ್ತಿ ಸ್ಥಳ ಮಹಜರ್ ಮಾಡಿದೀವಿ, ಅಲ್ಲಿದ್ದಂತಹ ಕೆಲವು ಸಾರ್ವಜನಿಕರು ಹೌದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತಿದ್ದಾರೆ. ಖಂಡಿತವಾಗ್ಲಿ, ಯಾಕಂದ್ರೆ ಅಲ್ಲಿ ಪೊದೆಗಳು ಬೆಳ್ಕೊಂಡಿರೋದನ್ನ ನಾವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದೀವಿ. ಅದನ್ನ ಕ್ಲೀನಿಂಗ್ ಮಾಡೋದಾಗಿರ್ಬೋದು ಅಥವಾ ತುಮಕೂರು ಸ್ಮಾರ್ಟ್ ಸಿಟಿ ಅಂತ ಯೋಚನೆ ಮಾಡಿದಾಗ ಅಫ್ಕೋರ್ಸ್ ಮಲ್ಟಿಪ್ಲೆಕ್ಸ್ ಕಾಂಪ್ಲೆಕ್ಸ್ಗಳು ಮತ್ತೊಂದು ಬರುವಂತದ್ದು ಆಬ್ವಿಯಸ್ಲಿ ಅದನ್ನ ಎಲ್ಲರೂ ಕೂಡ ನಾವು ಕೂಡ ನಿರೀಕ್ಷಿಸ್ತೀವಿ, ಯಾವ್ದಪ್ಪ ನಮ್ಮ ತುಮಕೂರು ಇನ್ನಷ್ಟು ಬೆಳಿಲಿ ಅಂತ. ಬಟ್ ಅಗೇನ್ ಧಾರ್ಮಿಕ ಭಾವನೆ ಅಂತ ಬಂದಾಗ ಅದೆಷ್ಟೋ ವರ್ಷಗಳಿಂದ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಹಿಂದೂಗಳಲ್ಲಿ ನಂಬಿಕೆ ಜಾಸ್ತಿ, ಒಂದಷ್ಟು ಪೂಜೆ ಪುನಸ್ಕಾರಗಳು, ಅವರವರ ನಂಬಿಕೆಯ ಭಾವನೆಗಳು ಎಲ್ಲವೂ ಕೂಡ ಅಲ್ಲಿ ಬೆರ್ತಿರುತ್ತೆ. ಆದ್ರೆ ಈಗ ನಾನು ಅದೇ ಕೇಳಿದಂತ ಒಂದು ಪ್ರಶ್ನೆ ಏನಂದ್ರೆ, ಇನ್ನು ಬಹಳ ಸೂಕ್ಷ್ಮವಾಗಿ ಬಹಳ ಶಾಂತಿಯುತವಾಗಿ ಈ ವಿಷಯವನ್ನ ಹ್ಯಾಂಡಲ್ ಮಾಡಬಹುದಾಗಿತ್ತಲ್ವಾ? ಕಮಿಷನರೇ ಈ ತರ ಇವಾಗ ಯಾರು ಅಪೋಸ್ ಮಾಡ್ತಾ ಇದ್ದಾರೆ ಆ ತರದ ಸಂಘಟನೆಯವ್ರನ್ನ ಕರ್ಕೊಂಡು ಬಂದು ಮಾತನಾಡಿಸಿ ಬೇರೆ ಕಡೆ ನಾವೆಲ್ಲಾದ್ರೂ ಸ್ಥಳ ಕೊಟ್ಟಿದೀವಿ ಅಂತ ಬಹಳ ವಿಶ್ವಾಸಕ್ಕೆ ತಗೊಂಡು ಈ ಕಾರ್ಯವನ್ನ ಮಾಡಬಹುದಿತ್ತು ಅಂತ. ಸೊ ಈ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಮಾಜಿ ಸಚಿವರಾಗಿರುವಂತಹ ಸೊಗಡು ಶಿವಣ್ಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಮೇಡಮ್ ಅವರೇ. ಸರ್, ಅದೇ ಈಗ ಒಂದ್ ಕಡೆ ಮಾರ್ಕೆಟ್ ಅಲ್ಲಿ ಇದ್ದಂತ ಗಣೇಶನ ದೇವಸ್ಥಾನ ನಮ್ಮ ಒಂದಷ್ಟು ಜನರಿಗೆ ಅದರ ಜೊತೆ ಭಕ್ತಿ ಭಾವ ಎಲ್ಲವೂ ಬೆರ್ತಿರುತ್ತೆ. ರಾತ್ರೋರಾತ್ರಿ ತೆರವು ಮಾಡ್ತಾರೆ. ಈಗಷ್ಟೇ ನಾನು ಆಯುಕ್ತರ ಜೊತೆ ಮಾತನಾಡಿದೆ, ಇಲ್ಲ ಇದು ಸರ್ಕಾರಿ ಜಾಗದಲ್ಲಿತ್ತು, ಹಾಗಾಗಿ ಯಾರಿಗೆ ನಾನು ನೋಟಿಸ್ ಕೊಡ್ಬೇಕು ಅನ್ನೋದೇನಿಲ್ಲ, ನೋಟಿಸ್ ಕೊಡದೇನು ತೆರವು ಮಾಡೋ ಅಧಿಕಾರ ನಮ್ಮ ಹತ್ರ ಇತ್ತು ಅನ್ನೋ ಒಂದು ಮಾತನ್ನ ಹೇಳಿದ್ರು. ಏನ್ ರಿಯಾಕ್ಟ್ ಮಾಡ್ತೀರಾ ಸರ್ ಇದಕ್ಕೆ? ಏನಿಲ್ಲ, ಈಗ ನಮ್ಮ ಮನೆ ಒಳಗೆ ಒಂದು ಇದನ್ನ ಕಟ್ಬೇಕಾದ್ರೂ ಕಾಂಪೌಂಡ್ ಕಟ್ಬೇಕಾದ್ರೆ ಲೈಸೆನ್ಸ್ ತಗೊಳ್ಬೇಕಲ್ಲವಾ? ನಿಜ. ಹಂಗೆ ಸರ್ಕಾರ ಅವ್ರದ್ದೇನಲ್ಲ, ಅದು ಇಬ್ಬರದು, ಯಾವ್ದು APMC ಆಮೇಲೆ ಇಬ್ಬರಿಗೂ ಸೇರಿರ್ತಕ್ಕಂಥದ್ದು. ಹಿಂದೆ ಅದು ಪಾರ್ಕ್ ಅಂತಕ್ಕಂಥದ್ದು ಬೇರೆ ಇದೆ.
ಇದೆಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಧರ್ಮಕ್ಕೆ ಅಪಚಾರ ಮಾಡ್ತಕ್ಕಂತ ಒಂದು ದೃಷ್ಟಿಯೊಳಗೆ ಅಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ರಾತ್ರಿ ಹೊತ್ತು ತೆರವು ಮಾಡ್ತಕ್ಕಂಥದ್ದು ಏನಿದೆಯವ ಏನು ಇಲ್ಲದೆ ನಾವು ಇದರ ಮೊದಲ ಸಾಮ್ರಾಜ್ಯದೊಳಗೆ ಏನೇನಾಗಿದೆ ಅನ್ನೋದು ಬಾಬರ್ ಇರ್ಬೋದು, ಇವನಿರ್ಬೋದು, ಎಲ್ಲೋ ಈಗ ಹಂಪೆ ಇರ್ಬೋದು, ಬೇಲೂರು, ಹಳೆಬೀಡು ನೋಡಿದೀವಿ. ಆ ತರ ಮಾಡೋದ್ರ ಅರ್ಥ ಐತದವ? ಕಾಮನ್ ಸೆನ್ಸ್ ಇಲ್ಲೇನವ? ಸೊ ನಾನು ಆ ಪ್ರಶ್ನೆನೂ ಮಾಡಿದೆ, ಜೊತೆಗೆ ಶಿವಣ್ಣ ಅವರು ಕೂಡ ಸ್ಥಳಕ್ಕೆ ಬರ್ತೀನಿ ಅಂದಾಗ ಯಾಕೆ ಅಲ್ಲಿಂದ ಹೊರಟ್ರಿ ನೀವೆಲ್ಲ ಅಂತ ಒಂದು ಪ್ರಶ್ನೆನ ಕೇಳಿದೆ ಅವ್ರಿಗೆ. ಇಲ್ಲ ಅದೆಲ್ಲ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಬೇಕಿತ್ತು, ಅದಕ್ಕಾಗಿ ಹೊರಟ್ವಿ ಅಷ್ಟೇ ನಾವು ಅಂತ ಹೇಳ್ತಾ ಇದ್ರು. ಏನಿಲ್ಲ ಅಲ್ಲಿ ಒಂದು ಗಾಡಿನೂ ಬಿಟ್ಟಿಲ್ಲ, ಅಲ್ಲಿ ಏನೂ ಬಿಟ್ಟಿಲ್ಲ. ಅಲ್ಲಿ ಎಲ್ಲ ಆ ಪೂಜೆ ಸಾಮಾನಿನಿಂದ ಎಲ್ಲ ಅವ್ರಿಗೆ ಜನ ಅವ್ರೆ. ಇವ್ರು ಹೇಳಿದಕ್ಕೆಲ್ಲ ಯಾಕೆ ಹೋಗ್ಬೇಕಾಗಿತ್ತು? ಆಮೇಲೆ ಹೋಗೋದು ಒಂದೇ ಅಲ್ಲವಾ, ಏನು ಹುಡುಗಾಟನ ದೇವಸ್ಥಾನನ ಹಂಗೆ ಎದ್ವಾ ತದ್ವಾ ಹೊಡೆದು ಹೆಂಗಂಗೆ ಹಂಗಂಗೆ ದೇವ್ರ ಕೈ ಕಾಲು ಕುತ್ತಿಗೆ ಎಲ್ಲ ಅಲ್ಲಲ್ಲೇ ಬಿದ್ದಾವೆ. ಏನಿದು ಕೀಟ ಅಲ್ಲೇ ಇದೆ ಅಂತದೇನು ಅಲ್ಲಿ ನೋಡಿದ್ರೆ ಕಾಡಿದ್ದಂಗಿದೆ. ಹೋಗಂತದ್ ಏನಿತ್ತು ಹೇಳವ? ನಿಜ. ಸೊ ಈಗ ಮುಂದೆ ಏನ್ ಮಾಡ್ಬೇಕು ಅಂತ ನಾನು ಅದನ್ನು ಹೇಳಿದೆ. ಯಾಕೆಂದ್ರೆ ಈಗ ನಾನು ಕಂಪ್ಲೇಂಟ್ ಕೊಟ್ಟು ಬಂದಿದೀವಿ. ಆ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಮುಂದಿನ ಅವ್ರು ಏನ್ ತಗೊಂತಾರೆ ಸರ್, ಇವರು ಯಾರೋ ಪೊಲೀಸ್ನವರು ಯಾರು APMC ಸೆಕ್ರೆಟರಿನ ಮಾತಾಡಿದೆ, ಆಯಮ್ಮ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಇವನ್ ಮೇಯರಿಗೆ ಮಾತಾಡಿದೆ, DC ಮಾತ್ರ ಫೋನ್ ಎತ್ಕೊಳ್ಳಿಲ್ಲ. ಇನ್ನಿದ್ದರು ಎಲ್ಲಾರ್ಗು ಮಾತಾಡಿದ್ದೀನಿ. ಏನ್ ಸುಪ್ರೀಂ ಒಬ್ಬ ಏನ್ ಕಾನೂನು ಅವ್ರ ಆಯಮ್ಮಂಗ ಇದನ್ ಕೊಟ್ಟಿದೀವಿ, ನನಗೂ ಗೊತ್ತಿದೆ ಕಣವ ಕಾನೂನು. ನಾನು ಅದಕ್ಕೆ ಸರ್ ಒಂದ್ ಪ್ರಶ್ನೆನ ಕೇಳಿದೆ ಅವ್ರಿಗೆ, ಬಹಳ ಸೂಕ್ಷ್ಮವಾಗಿ. ಅಂದ್ರೆ ಈಗ ಧಾರ್ಮಿಕ ಭಾವನೆ ಅಂತ ಬಂದಾಗ ಯಾರು ಕೂಡ ಹರ್ಟ್ ಮಾಡಬಾರ್ದು, ಯಾವ್ದೇ ಧರ್ಮ ಆಗಿದ್ರು ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಹಿಂಗಾಗಿದೆ ಈ ಜಾಗದಿಲ್ಲ ಮಾಡವ್ರೆ. ಇವತ್ತು ತುಮಕೂರ ಬರೀ ದೇವಸ್ಥಾನ ಒಂದೇ ಅಲ್ಲ, ಇವರೆಲ್ಲಾ ಸೇರ್ಕೊಂಡು ಹಂಪೆ ಮಾಡ್ತಾವ್ರೆ. ಅದಕ್ಕೆ ಈಗ ಕೆಲವೇ ದಿವಸ ಈಗ ಲಾಕ್ ಡೌನ್ ಇರೋದ್ರಿಂದ ನಾವು ಹುಷಾರಾಗಿದ್ದೀವಿ. ಯಾಕೆಂದ್ರೆ ಏನಪ್ಪಾ ಇದು ಒಂದ್ರ ಮೇಲೆ ಒಂದು ಇದನ್ನ ಮಾಡ್ಕೊಂಡು ಕುತ್ಕೊಳ್ಳೋದು ಅಂತೇಳಿ ಇವ್ರಿಗೆ ಕಾಮನ್ ಸೆನ್ಸ್ ಅಲ್ವಾ? ಏನಿತ್ತು ಅಂತ ಅರ್ಜೆಂಟ್ ಏನಿತ್ತು ಆಯ್ಕಂತಿನ ಕೇಳಲ್ಲ. ಅದ್ಯಾವ್ದೋ ಯಾವ ಟೆಂಡರ್ ಕರೆಯೋದು, ಯಾರಿಗೋ ಏನೋ ಮಾಡೋದು, ಏನಿದು ಇದು? ನಾಳೆ ದಿವಸ ಹೆಚ್ಚು ಕಮ್ಮಿ ಅದಕ್ಕೆ ಏನ್ ಮಾಡ್ಬೇಕು? ಪ್ರಜಾಪ್ರಭುತ್ವ ಮಾಡ್ತೀವಿ, ಜೈಲಿಗೆ ಹಾಕ್ತಾರೆ, ಹಾಕ್ಲಿ, ಅದು ಒಂದು ನೋಡ್ಬಿಡೋಣ. ಈ ಊರು ಹಂಪೆ ಮಾಡಿದ್ವಿ, ಹೆಂಗವ ಬದುಕೋದು? ಹೇಳ್ತಾ ಇದ್ರು ಈಗ್ಲೂ ಸಾರ್ವಜನಿಕರೊಬ್ರು ಮಾತನಾಡ್ತಾ, ಎಲ್ಲೆಲ್ಲ ರೋಡ್ಗಳ ಹತ್ರ ಇರೋ ಹಿಂದೂ ದೇವಸ್ಥಾನಗಳನ್ನೆಲ್ಲ ತೆರವುಗೊಳಿಸ್ತಾ ಇದಾರೆ, ಆದ್ರೆ ಇಲ್ಲೂ ಬಂದ್ ಈ ತರ ಮಾಡ್ತಾ ಇದಾರಲ್ಲ, ಎಲ್ಲಿರ್ಬೇಕು ನಾವು ಅಂತ ಅವ್ರು ಕೂಡ ಪ್ರಶ್ನೆ ಕೇಳ್ತಾ ಇದ್ರು. ಹೌದವ, ಇವ್ರು ಕಟ್ಟಾಕ್ ಬಿಟ್ಟಾರೆ ಯಾರು? ಹೌದು, ನ್ಯೂಸೆನ್ಸ್ ಮಾಡ್ಕೊಂಡಿದ್ದಾರೆ ಯಾರು? ಕಾರ್ಪೊರೇಷನ್ ಅವರು. ದಾರಿ ಒಳಗೆ ದಾರಿ ಕೊಟ್ಟಾಗ ದಾರಿ ಒಳಗೆ ಏನೇನ ಅಡ್ತಡೆ ಇವ್ರಿಗೆ ಜ್ಞಾನ ಇಲ್ವನವ? ಆಮೇಲೆ ಇಡೀ ಊರೊಳಗೆ ಕತ್ತೊಳಗೆ ಬರ್ತಾರೆ. ನೆನ್ನೆ ದಿವಸ ಮಾತ್ರ ಆ ಲೈಟ್ ಹಾಕವ್ರೆ. ಏನಿದು? ಒಂದು ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಏನಿಲ್ಲ. ಈ ಸರ್ಕಾರಕ್ಕೆ ಈಗ ನಾನು ಈಗ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಬರೀತೀನಿ, ಬರದಾದ್ಮೇಲೆ ಏನ್ ಮಾಡ್ಬೇಕಂತ ಮಾಡ್ತೀನಿ. ಈಗ ಸರ್ ಸದ್ಯ ಈಗ ಮೂಲ ವಿಗ್ರಹವನ್ನ ಏನ್ ಮಾಡಿದ್ದಾರೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಕೊಟ್ರ? ಇಲ್ಲ, ಮೂಲ ವಿಗ್ರಹ ಹಂಗೆ ಇದೆ. ಅದನ್ನ ತೆರವು ಮಾಡ್ಬೇಕಾದ್ರು ಅಷ್ಟು ಸುಲಭವಾಗಿ ತೆರವು ಮಾಡ್ಕೊಡ್ಸಲ್ಲ. ಅದು ಏನಾಗತ್ತೆ ಆಗ್ಲಿ, ನಾವೆಲ್ಲ ತಯಾರಾಗಿದೀವಿ. ನಮ್ಮ ಇದಕ್ಕೆ ಚ್ಯುತಿ ಬಂದಾಗ ನಮ್ಮ ಧರ್ಮಕ್ಕೆ ನಾವು ಇರಕ್ಕಾಗತ್ತೆ ನಾವ? ಅಂತದೇನವ? ಯಾಕಂದ್ರೆ ನಾನು ಈಗ ಅವ್ರಿಗೆ ಅದೇ ಪ್ರಶ್ನೆ ಕೇಳಿದೆ. ಈಗ ಆಯ್ತು, ಈಗ ದೇವಸ್ಥಾನ ತೆರವು ಮಾಡೋಕೇನೋ ಮುಂದಾದ್ರಲ್ಲ, ಮತ್ತೆ ಬೇರೆ ಯಾವ ಸ್ಥಳ ಏನಾದ್ರು ನಿಗದಿಪಡಿಸಿದಿರಾ ದೇವಸ್ಥಾನಕ್ಕೆ? ಏನ್ ತಗೊಂಡಿದ್ದೀರಾ ಡಿಸಿಷನ್? ಅಂದ್ರೆ ಯಾವ್ದೋ ಸೋಮೇಶ್ವರ ದೇವಸ್ಥಾನದಲ್ಲಿ ಜಾಗ ಇದೆ, ಅಲ್ಲಿಡ್ಬೇಕು ಅನ್ಕೊಂಡಿದೀವಿ ಅಂತೇನೋ ಹೇಳಿ. ಇಲ್ಲ, ಯಾವ ಸೋಮೇಶ್ವರ ಏನಕ್ಕೆ ಇರ್ಬೇಕವ? ಸ್ವಂತದ ಆಸೆ ಸೋಮೇಶ್ವರ ದೇವಸ್ಥಾನ. ಅಲ್ಲಿ ಮಲ್ಟಿ ಕಾಂಪ್ಲೆಕ್ಸ್ ಮಾಡ್ಲಿಕ್ಕೆ ರೆಡಿ ಆಗ್ತಾ ಇದಾರಂತೆ. ಮಲ್ಟಿ ಕಾಂಪ್ಲೆಕ್ಸ್ ಗೆ ಮಾರ್ಕಣಕ್ಕೆ ಈಗೆಲ್ಲ ಮಾಡೋರಲ್ಲ. ಈಗ ಏನು ಬಸ್ ಸ್ಟ್ಯಾಂಡ್ ಮಾಡ್ತಾವ್ರೆ, ಬಿಲ್ಡಿಂಗ್ ಗಳು ಮಾಡ್ತಾವ್ರೆ, ಏನೇನ್ ಮಾಡ್ಲಿಕ್ಕೆ ತಿಂತಿರೋದು ನನಗೆ ಗೊತ್ತಿಲ್ಲ. ಇವತ್ತು ತಿನ್ನಕ್ಕೆ ಅದನ್ನು ಹೇಳ್ತೀವಲ್ಲ. ಇವಾಗ ಆ ಕಾಂಪ್ಲೆಕ್ಸ್ ಯಾವ್ದು ಕ್ರೀಡಾ ಕಾಂಪ್ಲೆಕ್ಸ್, ಯಾರನ್ನ ಸೆಟ್ ಬ್ಯಾಕ್ ಇಲ್ಲ, ರೋಡ್ ಇಲ್ಲ, ಡಬಲ್ ರೋಡ್ ತಗೊಂಡೋಗಿ ಇದನ್ನ ಬಿಲ್ಡಿಂಗ್ ಕಟ್ಟಿ ಕುಂತ್ಕೊಂಡ್ರೆ ಇವ್ರೆ ಕಾರ್ಪೊರೇಷನ್ ಅಲ್ಲವಾ? ನೀವೇ ನೋಡೋದ್ರಿ. ಇದೆಲ್ಲದ್ರ ಉದ್ದೇಶ ಏನಿರ್ಬೋದು ಸರ್ ಹಂಗಾದ್ರೆ? ಏನಿಲ್ಲ ಆಯ್ಕೆ ತಿನ್ನಕ್ಕೆ ಕಣವ. ಇದೆಲ್ಲ ಊರಿನ ಉದ್ದೇಶ ಅಲ್ಲ. ಇದು ಸ್ಮಾರ್ಟ್ ಸಿಟಿ ಅಲ್ಲ, ಕೊಳತ್ ಸಿಟಿ ಮಾಡಕ್ ಹೊಲ್ಬಿಟ್ಟವ್ರು ಎಲ್ಲಾನ. ನೀವೇ ನೋಡಿ ಊರಿನ ಜನನ, ನೀವು ಯಾಕೆಂದ್ರೆ ಎಲ್ಲ ಪ್ರಜ್ಞಾವಂತರು ನೋಡಿ ಎಲ್ಲಾನ. ಸೊ ಕೊನೆದಾಗ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈಗ ನಾಳೆ ನೋಡೋಣ ಎಲ್ಲರಿಗೂ ಬರುತ್ತೆ. ಈಗ ಕಂಪ್ಲೇಂಟ್ ಕೊಟ್ಟು ಬಂದಿವಿ, ಆಮೇಲೆ ನೋಡೋಣ. ನಾನು ಜಿಲ್ಲಾ ಮಂತ್ರಿಗಳಿಗೂ ಹೇಳಿದೀನಿ, ನೋಡಪ್ಪ ಈ ತರ ಎಲ್ಲ ಮಾಡ್ರೆ ಏನೇ ಸರ್ಕಾರ ಏನಪ್ಪ ಇದು ಅಂತ ಹೇಳಿದೀನಿ ಅವ್ರಿಗೂ. ಏನಂದ್ರು ಸರ್? ಅವ್ರ ಏನ್ ರಿಯಾಕ್ಟ್ ಮಾಡಿದಾರೆ? ಅವರು ಇದೆಲ್ಲ ಹೇಳ್ದಕ್ಕೆಲ್ಲ ಇದೆಲ್ಲ ಮಾಡೋದು ಸರಿ ಇರಲ್ಲಪ್ಪ, ಅದೇನ್ ನೋಡೋಣ. ಯಾಕೆಂದ್ರೆ ಈಗ ಗಲಭೆ ಮಾಡ್ಕೊಳ್ಳೋದು ಇಲ್ಲ, ಇದು ಧರ್ಮಕ್ಕೆ ಅಪಚಾರ ತರೋದು ಸರಿ ಇರಲ್ಲ ಅಂತ ಹೇಳಿದ್ರು ಅವರು. ಸೊ ಹಂಗಾದ್ರೆ ಇದಕ್ಕೊಂದು ಒಳ್ಳೆ ಸೊಲ್ಯೂಷನ್ ಅನ್ನ ಹುಡುಕ್ತೀರಾ ಅಂತ ಆಯ್ತು ಸರ್? ಈಗ ಮುಂದೆ ಹುಡುಕ್ಲೇಬೇಕಲ್ವಾ, ನಾವ್ ಹಂಗೆ ಬಿಡಕ್ ಗೊತ್ತಾಗಿಲ್ಲ. ನಾಳೆ
ಇದು ಮನೆಗೆ ಇವರು ಏನು ಟ್ರೆಸ್ ಪಾಸ್ ಮಾಡಿದ್ರೆ ಏನವ ಮಾಡೋದು? ಅದೊಂದು ಆರೋಪ ಕೂಡ ಕೇಳ್ಪಟ್ಟೆ ಸರ್. ಈಗ ಅಲ್ಲೆಲ್ಲ ಗಾಂಜಾ ಎಲ್ಲ ತಗೊಳ್ತಾರೆ, ಬೇರೆ ಬೇರೆಯವರೆಲ್ಲ ಓಡಾಡ್ತಾರೆ, ಅದನ್ನ ಯಾಕೆ ಕಂಟ್ರೋಲ್ ಮಾಡ್ತಿಲ್ಲ ಅನ್ನೋದು ಕೂಡ ಗಮನಕ್ಕೆ ಬಂತು ಈಗ ಮಾತನಾಡುವಾಗ ವಿಷಯ. ಇಲ್ಲವಾ ಅಲ್ಲಿ ಸುತ್ತ ಸರೌಂಡಿಂಗ್ ಅಲ್ಲಿ ಗಾಂಜಾ ಎಲ್ಲ ಮಾರಾಟ ನಡೆಯುತ್ತೆ, ಅದ್ರ ಬಗ್ಗೆ ಯಾಕೆ ಕ್ರಮ ತಗೊಳ್ತಾ ಇಲ್ಲ? ಗಾಂಜಾ ಒಂದೇಲವ ಮಾಡಬಾರ್ದೆಲ್ಲ ಮಾಡ್ತಾರೆ, ಅದನ್ನ ಬಾಯಿ ಹೇಳಕ್ಕೂ ಅಸಹ್ಯ ಆಗುತ್ತೆ. ಅಲ್ಲೇ ಮಾತಾಡ್ತಾರೆ, ಅಲ್ಲೆಲ್ಲ ನಾಗರಿಕರು ಇದನ್ನೆಲ್ಲ ತೆರವು ಮಾಡಿಸಿದಿನ ಹಿಂದೆ ಪಾರ್ಕ್ ಇತ್ತಂತೆ, ನಾವು ಇದು ಮಾಡೋದಕ್ಕೆ ಮೊದ್ಲು, ಆಮೇಲೆ ಇದನ್ನೆಲ್ಲ ಅದೇನ್ ಪರಿವರ್ತನೆ ಮಾಡೋದು ಏನಾಯ್ತು ಗೊತ್ತಾಗಿಲ್ಲ, ದುರದೃಷ್ಟ. ಅದು ಮಾರ್ಕೆಟ್ ಆಯ್ತು, ಮಾರ್ಕೆಟ್ ಆದ್ಮೇಲೆ ಇದು ನೋಡೋ ಇದು ಗಬ್ಬು. ಸರಿ ಸರ್, ಧನ್ಯವಾದ ಸರ್ ಅಮೋಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಸೊ ಇದಿಷ್ಟು ಏನು ಮಾಜಿ ಸಚಿವ ಸೊಗಡು ಶಿವಣ್ಣ ಅವರ ಮಾತು. ಯಾವುದೋ ಒಂದು ಧರ್ಮಕ್ಕೆ ಧಕ್ಕೆ ತರುವಂತಹ ಕೆಲಸವನ್ನ ಅವ್ರು ಮಾಡಬಾರ್ದಾಗಿತ್ತು. ಯಾಕಂತಂದ್ರೆ ಹೈಕೋರ್ಟ್ ಆದೇಶ ಇದ್ರೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಬೇಕಾಗಿತ್ತು. ಅದನ್ನೆಲ್ಲ ಹೊರತುಪಡಿಸಿದ್ರೆ ನಾವೆಲ್ಲ ನಾಗರಿಕರೇ ಅಲ್ವಾ, ನಮ್ಮೂರವರೇ ಅಲ್ವಾ, ಬೇರೆ ರೀತಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮಾತಾಡ್ಬೇಕಾಗಿತ್ತು. ಅಕಸ್ಮಾತ್ ಅವ್ರು ಏನಾದ್ರು ಸ್ಮಾರ್ಟ್ ಸಿಟಿ ಅನ್ನೋ ಯೋಜನೆಯಿಂದ ಏನಾದ್ರು ಮಾಡ್ತಾ ಇದ್ದಾರೆ ಅಂತಂದ್ರೆ ದೇವಸ್ಥಾನದ ಜಾಗ ಬಿಟ್ಟು ಸುತ್ತಲೂ ಮಾಡ್ಕೊಳ್ಬಹುದಾಗಿತ್ತು ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದ್ದಾರೆ. ಅದರ ಜೊತೆಗೆ ಮತ್ತೊಂದು ವಿಷಯವನ್ನ ಅಮೋಕ್ ಟಿವಿ ಜೊತೆ ಹಂಚಿಕೊಂಡ್ರು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಜೆ.ಸಿ. ಮಾಧುಸ್ವಾಮಿ ಅವರ ಜೊತೆ ಕೂಡ ಮಾತನಾಡಿದ್ದೇನೆ. ಅವರು ಕೂಡ ಈ ತರ ಇನ್ಫಾರ್ಮೇಶನ್ ಅನ್ನ ನೀಡದೆ ಕ್ರಮವನ್ನು ತೆಗೆದುಕೊಂಡಿರೋದನ್ನ ಖಂಡಿಸಿದ್ದಾರೆ. ಜೊತೆಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಕೂಲಂಕುಷ ಚರ್ಚೆಯನ್ನ ನಡೆಸಿ ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ತೀವಿ ಮತ್ತು ಧರ್ಮ ಮತ್ತು ಧಾರ್ಮಿಕತೆ ಅಂತ ಬಂದಾಗ ನಾವ್ ಯಾವತ್ತೂ ಕೂಡ ಹಿಂಜರಿಯೋ ಪ್ರಶ್ನೆಯೇ ಇಲ್ಲ ಅಂತ ಮಾಜಿ ಸಚಿವ ಸೊಗಡು ಶಿವಣ್ಣ ಅಮೋಕ್ ಟಿವಿಗೆ ಮಾಹಿತಿ ನೀಡಿದ್ದಾರೆ. ಎಸ್, ನೋಡಿದ್ರಲ್ಲ ವೀಕ್ಷಕರ, ಇಷ್ಟೊತ್ತು ಕೂಡ ಯಾವುದೇ ಧರ್ಮ ಆಗಿರ್ಲಿ ಅದಕ್ಕೆ ಭಾವನೆಗಳನ್ನೋದು ಖಂಡಿತವಾಗ್ಲೂ ಇದ್ದೇ ಇರತ್ತೆ. ಅವರ ಭಾವನೆಯನ್ನ ಕೆದಕದೆ ಆದಷ್ಟು ಶಾಂತಿಯುತವಾಗಿ ಈ ಒಂದು ಕೈಗಾರಿಕೆ ಉದ್ಯಮಗಳನ್ನಾಗಿರ್ಬೋದು ಅಥವಾ ಕಾಂಪ್ಲೆಕ್ಸ್ ಗಳನ್ನು ಕಟ್ಟೋದಾಗಿರ್ಬೋದು, ಸ್ಮಾರ್ಟ್ ಸಿಟಿ ಯೋಜನೆಗಳನ್ನಾಗಿರ್ಬೋದು, ಅದೆಲ್ಲದನ್ನು ಕೂಡ ನೆರವೇರಿಸಬಹುದು. ಆದರೆ ಎಲ್ಲ ಒಂದ್ ಕಡೆ ನೋಟಿಸ್ ಅನ್ನ ನೀಡಿದ್ರೆ ಬೇರೆ ಪರ್ಯಾಯ ವ್ಯವಸ್ಥೆಯನ್ನ ನಾವು ಮಾಡ್ಕೊಳ್ತಾ ಇದ್ವಿ ಅನ್ನುವಂಥದ್ದು ಅಲ್ಲಿದ್ದಂತಹ ನಾಗರಿಕರ ಒಂದು ಮಾತು. ಅದರ ಜೊತೆಗೆ ಇದು ಕೇವಲ ಏನು ಪಾಲಿಕೆಗೆ ಸೇರಿರೋ ಜಾಗ ಅಲ್ಲ, ಎಪಿಎಂಸಿಗೂ ಕೂಡ ಇತ್ತು. ಆದ್ರೆ ಯಾರೇ ಕಟ್ಟಡವನ್ನ ಕಟ್ಟಿದ್ರು ಧಾರ್ಮಿಕತೆ ಅಂತ ಬಂದಾಗ ನೋಟಿಸ್ ಅನ್ನ ನೀಡಬೇಕು ಾಗಿದ್ದಂಥದ್ದು ಅವರ ಜವಾಬ್ದಾರಿಯಾಗಿತ್ತು. ಅದರ ಬಿಟ್ಟು ಅವರೇ ಸುಪ್ರೀಂ ಅನ್ನೋ ರೀತಿಯಲ್ಲಿ ಪಾಲಿಕೆಯವರು ವರ್ತನೆ ಮಾಡುವಂಥದ್ದು ನಿಜಕ್ಕೂ ಖಂಡನೀಯ. ಈ ವಿಷಯವನ್ನ ನಾವು ಹಾಗೆ ಬಿಡೋದಿಲ್ಲ, ಇದರ ಕುರಿತಂತೆ ನಾವು ಉಗ್ರ ಹೋರಾಟವನ್ನ ಕೂಡ ಮಾಡ್ತೀವಿ ಅನ್ನುವಂಥದ್ದು ಮಾಜಿ ಸಚಿವ ಸೊಗಡು ಶಿವಣ್ಣ ಸೇರಿದಂತೆ ಇತರೆ ಸಾರ್ವಜನಿಕರು ಮತ್ತು ಸಂಘಟನೆಗಳ ಮಾತಾಗಿದೆ. ಇದೇ ಹೊತ್ತಿನ ವಿಶೇಷ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.